ನನ್ನ ಒಂದು ಆಲೋಚನೆ ಇದ್ದಿದ್ದು ನಾನು ಆ, ಸೈಕಾಲಜಿ ಓದಿದೆ, ಥಿಯಾಲಜಿ ಓದಿದೆ, ಎಲ್ಲ ಓದಿದ್ದೇನೆ. ಮತ್ತು ಬೇರೆ ಬೇರೆ ರೀತಿಯಲ್ಲಿ ಕೆಲವಾರು ಆ, ಮಕ್ಕಳ ಕುರಿತಾದಂಥ ಕೆಲವಾರು ಪುಸ್ತಕಗಳನ್ನು ಓದಿದೆ, ಕೋರ್ಸ್ಗಳಿಗೆ ಹೋಗಿದ್ದೆ. ಆದರೆ ನನಗೆ ಬಂದಿದ್ದೆಲ್ಲ ಏನಂದ್ರೆ ಮಕ್ಕಳ ಸೇವೆ ಬಹಳ ಶ್ರೇಷ್ಠವಾದದ್ದು ಎಂಬುದಾಗಿ ನಾನು ಈ 57 ವರ್ಷಗಳು ನಡೆಸುತ್ತಾ ಬಂದೆ. ಈಗ 57 ವರ್ಷಗಳಲ್ಲಿ ನಾನು ಮಾಡಿದಂಥ ಸೇವೆಯ ಕೆಲವಾರು ವಿಷಯಗಳನ್ನ ಅನುಭವಪೂರ್ವಕವಾಗಿ ನಾನು ನಿಮಗೆ ಹೇಳುವಾಗ, ಒಂದು ವೇಳೆ ಕಥೆ ಹೇಳುವಂತ ರೀತಿಯಲ್ಲಿ ಹೇಳ್ಬೋದೇನೋ, ಆದ್ರೆ ನಿಜವಾಗಿ ನಡೆದಿದ್ದು ಸುಮಾರು 1960ನೇ ಇಸ್ವಿಯಲ್ಲಿ ನಾನು ಕರ್ತನನ್ನು ಸ್ವೀಕರಿಸಿದ ಮೇಲೆ ನಾನು ಸೇವೆಗೆ ಎಂಬುದಾಗಿ ಆಲೋಚನೆ ಮಾಡುವಾಗ ನನಗೆ ಥಿಯಾಲಜಿಯಲ್ಲಿ ಓದಲಿಕ್ಕೆ ಅವಕಾಶ ಸಿಕ್ತು. ಆದರೆ ನಾನು ಥಿಯಾಲಜಿ ಓದಿ ಪಾಸ್ ಆಗುವಂಥದ್ದು ಇರಲಿಲ್ಲ. ನನಗೆ ಮಕ್ಕಳ ಸೇವೆಯಲ್ಲಿ ಸ್ವಲ್ಪ ಆಸಕ್ತಿ ಬಂತು. ದೇವರು ನನಗೆ ವರವನ್ನು ಕೊಟ್ಟನು. ಹೀಗಾಗಿ ನಾನು ಮಕ್ಕಳ ಸೇವೆಗೆ ಅದಕ್ಕಾಗಿ ವಿಶೇಷ ತರಬೇತಿಯನ್ನು ಪಡೆದೆ. ಮತ್ತು ಇನ್ನೊಂದು, ನಾನು ಬೇರೆ ಬೇರೆ ಕಡೆಗಳಲ್ಲಿ ನನಗೆ ಡೈರೆಕ್ಟರ್ ಆಗಿ CF ಮುಂತಾದ ಆರ್ಗನೈಸೇಷನಲ್ ಡೈರೆಕ್ಟರ್ಶಿಪ್ ಎಲ್ಲ ಕೊಟ್ಟರು. ಅಲ್ಲಿ ನಾನು ಹೆಚ್ಚು ದಿವಸ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಏಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ನಾನು ಒಬ್ಬನೇ ಕನ್ನಡದಲ್ಲಿ ರೇಡಿಯೋ ಪ್ರೋಗ್ರಾಮ್ನಲ್ಲಿ ಶುರು ಮಾಡಿದವನು ನಾನೇ. ಯಾಕಂದ್ರೆ ಬೇರೆ ಭಾಷೆಯವರು ಕನ್ನಡದಲ್ಲಿ ಮಾತಾಡ್ತಾ ಇದ್ರು, ಆದ್ರೆ ನಾನು ಕನ್ನಡದಲ್ಲಿ ಶುರು ಮಾಡುವಾಗ ಅನೇಕ ದೇವರ ವರಗಳನ್ನು ಕೊಟ್ಟರು. ಇರ್ಲಿ, ಈ ದಿವಸದಲ್ಲಿ ಆ ಮಕ್ಕಳಿಗೆ ಹೇಳುವಂತ ಸ್ಥಿತಿಯಲ್ಲಿ ಆಲೋಚನೆ ಮಾಡುವಾಗ, ನಾನು ದೊಡ್ಡ ದೊಡ್ಡ ಬೈಬಲ್ ಕಾಲೇಜಲ್ಲೆಲ್ಲ ಟೀಚ್ ಮಾಡಿದ್ದೇನೆ. ಆದ್ರೆ ಆ ಸಂದರ್ಭಗಳಲ್ಲಿ ಆಲೋಚನೆ ಮಾಡುವಾಗ ನಮಗಿರುವಂತ ಒಂದು ದೊಡ್ಡದಾದಂತ ಒಂದು ಅಡ್ಡಿ ಏನಂದ್ರೆ, ನಾನು ಅಲ್ಲಿ ಕೂಡಿ ಬಂದಂತ ದೊಡ್ಡವರಿಗೆ ಉತ್ತಮವಾದಂತ ಡಾಕ್ಟ್ರಿನ್ಗಳನ್ನು ಬೋಧಿಸಿದ್ರೆ ಅವ್ರಿಗೆ ಎಲ್ಲಿವರೆಗೆ ತಲೆಗೆ ಬರ್ತದೆ ಎಂಬುದಾಗಿ ನಾನು ಆಲೋಚನೆ ಮಾಡಿ, ಮೊದಲು ರಕ್ಷಣೆಯ ಕುರಿತಾಗಿ ನಾನು ಸ್ವಲ್ಪ ಡೀಟೇಲ್ ಆಗಿ ಓದ್ಲಿಕ್ಕೆ ಶುರು ಮಾಡಿದೆ. ಓದುವಾಗ ಸತ್ಯವೇದದಲ್ಲಿ ಹಳೆ ಒಡಂಬಡಿಕೆಯಿಂದ ದೇವರ ಉದ್ದೇಶವಾದಂಥ ರಕ್ಷಣೆಯ ಕುರಿತಾಗಿರುವುದನ್ನು ಸ್ಟಡಿ ಮಾಡ್ತಾ ಬಂದೆ. ಅದಕ್ಕಾಗಿ ಬೇಕಾದಂಥ ಪುಸ್ತಕಗಳು, ಬೇಕಾದಂಥ ಕೋರ್ಸ್ಗಳೆಲ್ಲ ಮಾಡಿದೆ. ಅದಕ್ಕಿಂತ ಹೆಚ್ಚಿನದಾಗಿ ದೇವರ ಅನುಭವಪೂರ್ವಕವಾಗಿ ನನ್ನ ನಡೆಸಿದ. ನಾನು ಶಾರ್ಟ್ ಮಾಡುವಾಗ, ಯಾಕಂದ್ರೆ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಅದನ್ನು ಶಾರ್ಟ್ ಮಾಡ್ತೇನೆ. ನನಗೆ ಸೇವೆ ಮಾಡಲಿಕ್ಕೆ ನನಗೆ ಎನ್ಕರೇಜ್ಮೆಂಟ್ ಇರಲಿಲ್ಲ. ಒಂದು ಎನ್ಕರೇಜ್ಮೆಂಟ್ ಬಿತ್ತು, ಯಾರಿಗೋ ಗೊತ್ತಾಯ್ತು, ಅವ್ರು ನನ್ನನ್ನು ಡೆನ್ಮಾರ್ಕ್ಗೆ ಕರೆದು ಅಲ್ಲಿಂದ ಬಿಹಾರ್ನಲ್ಲಿ ಈ ಸಂತಾಳಿಸ್ ಬೆಂಗಾಳಿಸ್ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ, ಅಲ್ಲಿ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಇನ್ವಿಟೇಷನ್ ಬಂತು. ನಾನು ಹೋಗ್ಬೇಕು ಎಂಬುದಾಗಿರುವಾಗ ನನಗೆ ಬಹಳ ಸ್ನೇಹಿತರಾದಂಥ ಒಬ್ಬರು DC, ನಮ್ಮ ಡಿಸ್ಟ್ರಿಕ್ಟ್ ಅವರು ನನಗೆ ಸಿಕ್ಕಿ ಹೀಗೆ ಹೇಳಿದ್ರು, ನೀನು ಕರ್ನಾಟಕದವನಾಗಿದ್ದು ನೀನು ಈ ಸೇವೆ ನಮಗೆ ಬಹಳ ಅವಶ್ಯಕತೆ ಇದೆ, ಯಾಕೆ ನೀನು ಇಲ್ಲೇ ಮಾಡಬಾರ್ದು ಎಂಬುದಾಗಿ ಹೇಳಿದ್ರು. ನಾನು ಹೇಳಿದಾಗ, ಹೇಗೆ ಮಾಡೋದಾಗಿದ್ದರೆ ನನಗೆ ಸಪೋರ್ಟ್ ಇಲ್ಲ, ಯಾಕೆಂದ್ರೆ ಕನ್ನಡದಲ್ಲಿ ಹೆಚ್ಚು ಜನರು ಸೇವಕರಿಲ್ಲ. ಆಗಿನ ಕಾಲದಲ್ಲಿ 1960ನೇ ಇಸ್ವಿಯಲ್ಲಿ ಕನ್ನಡ ಎಂಬುದಾಗಿ ಹೇಳುವಾಗ ಬಹಳ ತಿರಸ್ಕಾರವಾದಂಥ, ಅಥವಾ ತಿರಸ್ಕಾರ ಎಂಬುದಾಗಿ ನಾನು ಅವರನಿಗೆ ಬ್ಲೇಮ್ ಮಾಡುವುದಿಲ್ಲ, ಆದ್ರೆ ಬಹಳ ಲಘುವಾಗಿ ಸ್ವೀಕರಿಸ್ತಾ ಇದ್ರು. ಅದರಲ್ಲೂ SIBS ಎಂಬುದಾಗಿ ಒಂದು ಬೈಬಲ್ ಕಾಲೇಜ್ನಲ್ಲಿ ಅವ್ರು ನನ್ನನ್ನು ಅಪಾಯಿಂಟ್ಮೆಂಟ್ ತಗೊಂಡು ಮಾಡುವಾಗ, ನಾನು ಹಳ್ಳಿ ಪಳ್ಳಿಗಳಲ್ಲಿ ಅಥವಾ ಇಂಟೀರಿಯರ್ ಅಥವಾ ಬಹಳ ನಿಗೂಢವಾದ ಸ್ಥಳಗಳಲ್ಲೆಲ್ಲ ಹೋಗಿ ಹಳ್ಳಿಗಳನ್ನ ಭೇಟಿ ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಬಂದಂತ ಒಂದು ಚಾಲೆಂಜ್ ಏನಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ ದಂಡುಪಾಳ್ಯರ ಕಳ್ಳರು ಎಂಬುದಾಗಿ. ದಂಡುಪಾಳ್ಯರು ಅನ್ನೋದು ಹೊಸಕೋಟೆ ಹತ್ರ, ಆದ್ರೆ ಅವರಿಗೆ ಹೆಸರು ಬಂದಿದ್ದು ಒಂದು 28 ಹಳ್ಳಿಗಳಲ್ಲಿ ದಂಡುಪಾಳ್ಯ ಕಳ್ಳರು. ಅವರ ವೃತ್ತಿನೇ ಕಳ್ಳತನ, ಕೊಲೆ ಮತ್ತು ದರೋಡೆ ಇದೇ ಇದ್ದಿದ್ದು. ಅವರ ಮಧ್ಯದಲ್ಲಿ ಸೇವೆ ಮಾಡಬೇಕು ಎಂಬುದಾಗಿ ಆ ಕಡೆಗಳಲ್ಲಿ ಬಸ್ ಕೂಡ ಹೋಗ್ತಾ ಇರಲಿಲ್ಲ. ಬೂದಿಕೋಟೆ ಎಂಬುದಾಗಿ ಕಡೇ ಸ್ಥಳ, ಬಂಗಾರಪೇಟೆಯಿಂದ ಆಚೆ, ಅಲ್ಲಿವರೆಗೆ ಮಾತ್ರ ಬಸ್ಸು, ಅದು 5 ಗಂಟೆ ಮೇಲೆ ಬಸ್ ಇರ್ತಾ ಇರಲಿಲ್ಲ ನಾವು ಹೋದಾಗ. ಕಡೆಗೆ ನನ್ನ ಹತ್ರ ಇದ್ದಂಥ ಹಳೆ ಮೋಟರ್ ಸೈಕಲ್ನಲ್ಲಿ ಇದ್ದು ಆ ಹಳ್ಳಿಗಳಲ್ಲೆಲ್ಲ ಹೋಗಿ ಬಂದೆ. ಅದು ಹೋಗೋದು ಬಹಳ ಭಯಂಕರವಾದಂಥ ಸ್ಥಿತಿ. ಆವಾಗ ನಾನು ಯವನಸ್ಥ ಶಕ್ತಿ ಇತ್ತು ಮತ್ತು ನನಗೆ ಭಾಷೆಗಳು ಗೊತ್ತಿತ್ತು. ಹೀಗಾಗಿ ಅವರನ್ನೆಲ್ಲ ಗೆಲ್ಲಲಿಕ್ಕೆ ನಾನು ಹೌಸ್ ಡಾಕ್ಟರ್ಸ್ ಅಥವಾ ಹೋಮ್ ಡಾಕ್ಟರ್ ಎಂಬಂತ ಒಂದು ಕೋರ್ಸ್ 3 ತಿಂಗಳದ್ದು ಮಾಡಿ ಬರೀ ಔಷಧಿ ಕೊಡುವಂಥದ್ದನ್ನ ಕಲಿತು
ಆ ಹಳ್ಳಿಗಳಲ್ಲೆಲ್ಲ ಹೋಗಿ ಅವರಿಗೆಲ್ಲ ಅವರನ್ನು ಮನವೊಲಿಸಿ ಕೆಲವಾರು ಮಕ್ಕಳಿಗೆ ಬೋಧಿಸುವಾಗ ಕೆಲವಾರು ವಿಷಯಗಳನ್ನು ತಿಳಿಸುವಾಗ ದೊಡ್ಡವರನ್ನ ಎಲ್ಲರಿಗೆ ಬಹಳ ಪ್ರಿಯನಾದೆ. ಅದನ್ನ ನೋಡಿ ನನ್ನ ಬಹಳ ಪ್ರಿಯರಾದಂತ ಒಬ್ಬರು DC ಹೇಳಿದ್ರು, ನೀನು ಪೊಲೀಸ್ನವ್ರು ಹೋಗ್ಲಿಕ್ಕೆ ಭಯಪಡುವಂತ ಸ್ಥಳಗಳಲ್ಲಿ ನೀನ್ ಸೇವೆ ಮಾಡ್ತಾ ಇದ್ದಿ, ಯಾಕೆ ನೀನ್ ಇಲ್ಲೇ ಇದ್ದು ಮಾಡಬಾರ್ದು ಎಂಬುದಾಗಿ ಒಂದು ಚಾಲೆಂಜ್ ಕೊಟ್ರು. ಅವ್ರು ಕ್ರೈಸ್ತರೇ, ಆದ್ರೆ ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳಲಿಲ್ಲ ಬೇರೆ ಬೇರೆ ಗವರ್ಮೆಂಟ್ ಕಾರಣದಿಂದ. ನನಗೆ ಏನ್ ಮಾಡ್ಬೇಕು, ನಾನು ಎಲ್ಲಿರ್ಬೇಕು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ, ನನ್ನ ಡೆನ್ಮಾರ್ಕ್ ಹೋಗ್ತೇನೆ ಎಂಬುದಾಗಿದೆ ಅಂತ ನನ್ನ ಅಲ್ಲಿದ್ದಂಥ ವಸ್ತುಗಳೆಲ್ಲ ದಾನ ಮಾಡಿಬಿಟ್ಟಿದ್ದೆ, ಮಾರ್ಬಿಟ್ಟಿದ್ದೆ. ನನ್ನ ಹತ್ರ ಯಾವುದೂ ಏನೂ ಗತಿ ಇಲ್ಲ ಎಂಬುದಾಗಿ ಹೇಳುವಾಗ ಅವರು ಹೇಳಿದ್ರು, ಒಂದು ಕೆಲಸ ಮಾಡಿ, ನಿಮಗೆ ಜಮೀನು ಕೊಡ್ತೇನೆ, ಆ ಸ್ಥಳದಲ್ಲಿ ನೀನು ಅಲ್ಲಿ ವಾಸ ಮಾಡಿ ನೀವು ಕೆಲಸ ಮಾಡಿ. ಆಯ್ತು, 10 ಎಕರೆ ಜಮೀನನ್ನ ಕೊಟ್ರು ಬಹಳ ಕಡಿಮೆ ರೇಟ್ಗೆ. ನಾನು ಅಲ್ಲೋದಾಗ ಬರೀ ಕಾಡು, ಬರೀ ಬಂಡೆಗಳು, ಕಲ್ಲುಗಳು ಇರುವಂಥದ್ದು ಏನೂ ಇಲ್ಲ, ರಸ್ತೆ ಕೂಡ ಇಲ್ಲ. ನಾನು ಅಲ್ಲಿ ಶುರು ಮಾಡುವಾಗ ನಾ ಪ್ರಾರ್ಥನೆ ಮಾಡ್ತಾ ಇದ್ದೆ. ಅದರ ಮಧ್ಯದಲ್ಲಿ ಒಬ್ಬ ಸೇವಕರು, ಅನೇಕರಿಗೆ ಗೊತ್ತಿದೆ, ಚಿಂತಾಮಣಿಯ ಶತಾನಂದಯ್ಯ ಎಂಬುದಾಗಿ. ಅವರು ನನಗೆ ಬಹಳ ಪ್ರಿಯರು. ಅವರು ನಂಬಿಕೆಯ ಜೀವಿತ, ಆಧುನಿಕ ಜಾರ್ಜ್ ಮಲ್ಲರ್ ಎಂಬುದಾಗಿ ಅವರಿಗೆ ಹೆಸರಿತ್ತು. ಅವರು ನಂಬಿಕೆಯ ಜೀವಿತದಲ್ಲೇ ಆ ಒಂದು ಕೂಟವನ್ನು ನಡೆಸ್ತಾ ಇದ್ರು. ಅವರ ಜೊತೆಯಲ್ಲಿ ಸ್ವಲ್ಪ ದಿವಸ ನಾನು ಇರುವಾಗ ಅವರ ನಂಬಿಕೆಯ ಸ್ಥಿತಿಯನ್ನು ನೋಡುವಾಗ ನನಗೊಂದು ಚಾಲೆಂಜ್ ಬಂತು. ಯಾವುದು ಅಂದ್ರೆ 121ನೇ ಕೀರ್ತನೆಯ 1ನೇ ವಚನ, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ, ನನ್ನ ಸಹಾಯ ಎಲ್ಲಿಂದ ಬರುವುದು ಎಂಬುದಾಗಿ ಹೇಳಿ, ಮುಂದಿನ ಸೆಂಟೆನ್ಸ್ ಹೀಗಿದೆ, ಮುಂದಿನ ವಾಕ್ಯ ಹೀಗಿದೆ, ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಕರ್ತನಿಂದಲೇ ನನ್ನ ಸಹಾಯ ಬರ್ತದೆ ಎಂಬುದಾಗಿ ಹೇಳುವಾಗ, ಯಾರೂ ಹೊಂದಿಕೊಳ್ಳದಂತ ಆ ಒಂದು ಅನುಭವ ನಾನು ಹೊಂದಿಕೊಂಡೆ. ಅದರಲ್ಲೂ ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ, ಇಂಗ್ಲಿಷ್ನಲ್ಲಿ ಅದು ಹಿಲ್ಸ್ ಎಂಬುದಾಗಿದೆ, ಗುಡ್ಡಗಳ ಕಡೆಗೆ ನೋಡ್ತೇನೆ, ಅದಾದ ನನ್ನ ಸಹಾಯ ಎಲ್ಲಿಂದ ಬರುತ್ತದೆ ಎಂಬುದಾಗಿ ಹೇಳಿದ ನಂತರ ಅದರಲ್ಲಿ ಒಂದು ಕ್ವಶನ್ ಮಾರ್ಕ್ ಇತ್ತು. ಆ ಕ್ವಶನ್ ಮಾರ್ಕ್ ನನ್ನ ಮನಸ್ಸಿಗೆ ಬಂತು. ನನಗೆ ಸಹಾಯ ಎಲ್ಲಿಂದ ಬರ್ತದೆ? ಗುಡ್ಡಗಳಂತ ವ್ಯಕ್ತಿಗಳಿಂದನ, ಗುಡ್ಡಗಳಂತ ಜನರಿಂದನ, ಗುಡ್ಡಗಳಂತ ಸಪೋರ್ಟ್ ತೆಗೆದು ಇಂಡಿಪೆಂಡೆಂಟ್ ಆಗಿ ನಾನು ಮಾಡ್ತಾ ಇದ್ದೇನೆ. ನನಗೆ 2 ಮಕ್ಕಳಿದ್ದಾರೆ, ಅಸ್ವಸ್ಥತೆ ಆದ ರೋಗಿಷ್ಠ ಆದ ಒಬ್ಬ ಹೆಂಡತಿ ಇದ್ದಾಳೆ. ಮತ್ತೆ ನನಗೆ ಎಲ್ಲರೂ ಪರಿಚಯದವರು, ಎಲ್ಲರೂ ಗುರುತುನವ್ರು ಇದ್ರೂ ಯಾರ ಹತ್ರ ಹೋಗ್ಲಿಕ್ಕೂ ನನಗೆ ಸಾಧ್ಯ ಇಲ್ಲ. ಹಾಗೆ ಯೋಚನೆ ಮಾಡುವಾಗ ನಾನು ಅಲ್ಲಿ ಒಂದು ಆ ಕಲ್ಲಿನ ಮಣ್ಣಿನ ಮುಖಾಂತರ ಮನೆಯನ್ನ ಕಟ್ಟಿ, ನಾನು ಅಲ್ಲಿದ್ದೆ, ಲೈಟ್ ಇಲ್ಲ, ರೋಡ್ ಇಲ್ಲ, ಏನಿಲ್ಲ. ನಾನು ಅದನ್ನು ಕಟ್ ಶಾರ್ಟ್ ಮಾಡ್ತೇನೆ. ಆದರೆ ಆ DC ಒಂದ್ಸಾರಿ ಬರುವಾಗ, ಜಮೀನ್ ಸ್ಯಾಂಕ್ಷನ್ ಮಾಡಿದಂಥವ್ರು ನೋಡುವಾಗ, ಅದು ಹೇಗೋ ಅಲ್ಲಿ ಬಂಗಾರಪೇಟೆ ತಾಲೂಕು ಎಲ್ಲರಿಗೂ ನನ್ನ ಪರಿಚಯ, ನನ್ನ ವಿಷಯ ಗೊತ್ತಾಯ್ತು. ಯಾಕೆಂದ್ರೆ ಆ ಕಳ್ಳರ ಮಧ್ಯದಲ್ಲಿ ಸೇವೆ ಮಾಡ್ತಾ ಇದ್ದಾರಲ್ಲ ಎಂಬುದಾಗಿ. ಅದು ಮತ್ತು ನಾನು ಸ್ವಲ್ಪ ಎತ್ತರವಾಗಿದ್ದೇನೆ, ನಂದು ಹಳೆ ಮೋಟರ್ ಸೈಕಲ್ ನೋಡುವಂಥವರೆಲ್ಲ ಸ್ವಲ್ಪ ನನಗೆ ಗೌರವ ಕೊಡ್ತಾ ಇದ್ರು. ಆದ್ರೆ ನಾನು ಆದಷ್ಟು ನನ್ನ ಗೌರವನ ಅವಾಯ್ಡ್ ಮಾಡಿ ನಾನು ಹಳ್ಳಿಗಳಲ್ಲಿ ಇರ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಮಗೊಂದು ಪ್ರಾರ್ಥನೆ ಮಾಡುವಾಗ ಕೆರೀತ್ ಎಂಬಂತ ಶಬ್ದ ಬಂತು. ಕೆರೀತ್ ಎಂಬುದಾಗಿ ಹೇಳುವಾಗ, ಆ ಕೆರೀತ್ ಹಳ್ಳದಲ್ಲಿ ಎಲಿಯನ್ ಇದ್ದಂತ ಸ್ಥಳ ಎಂಬುದಾಗಿ ನಾವು ನೆನೆಸ್ತೇವೆ. ಆದ್ರೆ ಕೆರೀತ್ಗೆ ಎಕ್ಸ್ಪ್ಲನೇಷನ್ ಅಥವಾ ವಿವರಣೆ ಆಲೋಚನೆ ಮಾಡುವಾಗ, ಕರ್ನಾಟಕ ಎವಾಂಜಲಿಕಲ್ ರೂರಲ್ ಇಂಟಿಗ್ರೇಟೆಡ್ ಎಜುಕೇಶನ್ ಟ್ರೈನಿಂಗ್ ಹೋಮ್ ಎಂಬುದಾಗಿ ನಾವು ಅದನ್ನು ಮಾಡಿ ಪ್ರಾರಂಭ ಮಾಡಿದ್ವಿ. ನೋಡಿ, ನಾವು ನೆನೆಸಿದಂತ ರೀತಿಯಲ್ಲಿ ಅಲ್ಲಿ ಅನಾಥ ಮಕ್ಕಳು, ಬೀಸಾಡದಂತ ಮಕ್ಕಳು, ಇಂಥ ಮಕ್ಕಳು ಮತ್ತು ಕೆಲವರು ದಿಕ್ಕೆಟ್ಟಂಥವ್ರು, ಎಲ್ಲ ಕರ್ನಾಟಕದ ಅನೇಕ ಕಡೆಗಳಿಂದ ಬಂದು ಸೇರಿದ್ರು. ಸುಮಾರು ಅಲ್ಲಿ ನಾವು ಟ್ರೈನಿಂಗ್ ಕೊಡ್ತಾ ಬಂದ್ವಿ. ಮುಖ್ಯವಾದಂಥ ಉದ್ದೇಶ, ಹಳ್ಳಿ ಕಾಡಿನಲ್ಲಿರುವಂಥ ಮಕ್ಕಳರಿಗೆ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ನಾವು ಟ್ರೈನಿಂಗ್ ಕೊಡ್ತಾ ಬಂದ್ವಿ. ನಾನು ಹೇಗೂ CFM ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಟ್ರೈನ್ಡ್, ಆದರೆ ಅದನ್ನ ಇಂಡಿಯನೈಸ್ ಮಾಡಿ ನನ್ನ ಥರದಲ್ಲಿ ಅದನ್ನು ಟೀಚ್ ಮಾಡ್ತಾ ಬಂದೆ. ಅನೇಕರು, ಉದಾಹರಣೆಗೆ ಈದಿ ಚೆಲ್ಲದೊರೆ ಗೊತ್ತಾರೆ, ಈ ರೀತಿಯಾದ ಅನೇಕರು ಅಲ್ಲಿಗೆ ಬಂದು ಅವರಿಗೆ ನನಗೆ ಸಹಾಯ ಮಾಡಿದ್ರು, ಅಂದ್ರೆ ಟೀಚ್ ಮಾಡಲಿಕ್ಕೆ. ಇರಲಿ, ನಾನು ಅದನ್ನು ನಿಲ್ಲಿಸ್ತೇನೆ. ಆದರೆ ನಾನು ಸತ್ಯವೇದವನ್ನ ಅಭ್ಯಾಸ ಮಾಡಲಿಕ್ಕೆ ಶುರು ಮಾಡಿದ ನನ್ನ ಮೊದಲಿಂದ ಆಲೋಚನೆ ಏನಂದ್ರೆ, ಸತ್ಯವೇದದಲ್ಲಿಂದ ಸತ್ಯಾರ್ಥಗಳನ್ನು ಪರಿಶೋಧನೆ ಮಾಡುವಂತ ಕಾರ್ಯ. ಮಕ್ಕಳಿಗೆ ಯೆಹೋವನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವುದು ಸುಲಭ, ನಾವು ಕಲ್ತಿದ್ದ ಹಾಗೆಯೇ. ಆದರೆ ಅದನ್ನ ಹೇಗೆ ನಾವು ದೇವರ ಉದ್ದೇಶವನ್ನು ಹೇಗೆ ತಿಳಿಯುವುದು ಎಂಬುದಾಗಿ ಆಲೋಚನೆ ಮಾಡುವಾಗ ಒಂದು ಪುಸ್ತಕದಲ್ಲಿ ನಾನು ನೋಡಿದೆ. ಅದರಲ್ಲಿ ದೇವರ ವಾಕ್ಯದಲ್ಲಿ ಅದರ ಸತ್ಯಾರ್ಥಗಳನ್ನ ವಿಂಗಡಣೆ ಯೋಚನೆ ಮಾಡ್ಬೇಕೆಂಬುದಾಗಿ.
ಮೊದಲನೇ ವಿಂಗಡಣೆ ಏನಂದ್ರೆ ಫಂಡಮೆಂಟಲ್ ಟ್ರೂತ್ಸ್ ಅಥವಾ ಆ, ಅಸ್ಥಿವಾರದ ಸತ್ಯತೆಗಳು, ಅದರಲ್ಲಿ ರಕ್ಷಣೆ, ಮತ್ತೆ ರಕ್ಷಣೆ, ಕೃಪೆ ಮತ್ತು ಮಾನಸಾಂತರ. ಮತ್ತೆ ಎರಡನೇದೇನೆಂದ್ರೆ ವೆರಿ ಇಂಪಾರ್ಟೆಂಟ್ ಟ್ರೂತ್, ದೇವರ ವಾಕ್ಯ, ಆ, ಪ್ರಾರ್ಥನೆ ಮತ್ತು ಪವಿತ್ರಾತ್ಮ ಮತ್ತು ಇನ್ನಿತರ ವಿಷಯಗಳು, ಸೇವೆ ಮುಂತಾದವುಗಳು. ಆದ್ರೆ ಬರೋ ಮುಖ್ಯವಾದದ್ದು ಮೊದಲನೇದು ಫೌಂಡೇಶನ್, ಎರಡನೇದು ವೆರಿ ಇಂಪಾರ್ಟೆಂಟ್, ಮೂರನೇದು ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಏನಂದ್ರೆ ಸಭೆಯ ಒಂದು ಆಡಳಿತ, ಸಭೆಯ ಸಿದ್ಧಾಂತಗಳು ಇದರ ವಿಷಯದಲ್ಲಿ. ಮತ್ತೆ ನಾಲ್ಕನೇದು ಅನ್ಇಂಪಾರ್ಟೆಂಟ್, ಮುಖ್ಯವಲ್ಲದಂತ ಸತ್ಯತೆಗಳು ಯಾವುದು ಅಂದ್ರೆ ಹೆಸರುಗಳು, ಊರಿನ ಹೆಸರುಗಳು, ಇವೆಲ್ಲ ಅದು ಸತ್ಯತೆನೇ, ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ಎಂಬುದಾಗ. ಆದ್ರೆ ನಾನು ಅನೇಕ ಕರ್ನಾಟಕದಲ್ಲಿ ಎಲ್ಲಾ ಡಿಸ್ಟ್ರಿಕ್ಟ್ನಲ್ಲಿ ಎಲ್ಲಾ ಸಭೆಗಳವರು ನನಗೆ VBS ನಲ್ಲಿ ಅಥವಾ ಟೀಚರ್ಸ್ ಟ್ರೈನಿಂಗ್ ಕರೆಯುವಾಗ ನಾನು ಅದನ್ನು ಒತ್ತಿ ಹೇಳ್ತಾ ಇದ್ದೆ. ಈ ಮಧ್ಯದಲ್ಲಿ ನಾನು ಸುಮಾರು 4 ಚಿಲ್ಲರೆ ವರ್ಷದ ಹಿಂದೆ ನನ್ನ ಮಿನಿಸ್ಟ್ರಿ ಸ್ಟಾಪ್ ಮಾಡಿದೆ. ರೇಡಿಯೋ ಮಿನಿಸ್ಟ್ರಿ ಮಾಡ್ತಾ ಇದ್ರಿಂದ ತಮಿಳಿನಲ್ಲಿ ವಾನಲಿ ಮಾಮ ಎಂಬುದಾಗಿದ್ದು ಬಾನಲಿ ಅಣ್ಣಯ್ಯ ಅಂತ ಜನರು ನನಗೆ ಟೈಟಲ್ ಕೊಟ್ಟಿದ್ದು. ಅದಾದ ನಂತರ ನಾನು ಪತ್ರಿಕೆಗಳು ಎಂಬುದಾಗಿ ಹೇಳುವಾಗ, ಅದು ರಿಜಿಸ್ಟ್ರೇಷನ್ಗೆ ಡೆಲ್ಲಿಯಲ್ಲಿ ಹೋಗುವಾಗ ಅದಕ್ಕೆ ನಾನಾ ಹೆಸರುಗಳು ಕೊಡ್ತಾ ಬಂದೆ. ಅವಾಗ ಬಹಳ ಕಷ್ಟ ಇತ್ತು ರಿಜಿಸ್ಟ್ರೇಷನ್ ಆಗುವಂಥದ್ದು. ಮತ್ತೆ ಅಲ್ಲಿ ಹೋಗುವಾಗ 3ನೇ ಸಾರಿ ಹೋಗುವಾಗ ಪರಿಚಯದವರು ಒಬ್ರು ಅಬ್ದುಲ್ ಕಲಾಂ ಅವ್ರ ಹತ್ರ ಅಡಿಗೆ ಮಾಡ್ತಾ ಇದ್ದಂತ ಒಬ್ಬ ಸ್ತ್ರೀ ನನಗೆ ದಾರಿ ತೋರಿಸಿದ್ರು. ಹೇಗೆ ಅಂದ್ರೆ ಅದನ್ನ ನಾನು ಪಡೀಲಿಕ್ಕೆ ಯಾವ ಹೆಸರು ಬೇಕು, ತುತ್ತುಗಳು ಮಾಡಬೇಕು ಎಂಬುದಾಗಿ. ಸರಿ, ತುತ್ತುಗಳು ಮಾಡಿದ್ವಿ. ಸುಮಾರು 25 ವರ್ಷಗಳು ಅದು ಕರ್ನಾಟಕದ ಮಾತ್ರ ಅಲ್ಲ, ಹೊರ ದೇಶಗಳಿಗೂ ಅದು ಹೋಗ್ತಾ ಇತ್ತು. ಆದ್ರೆ ನನಗೊಂದು ಆಕ್ಸಿಡೆಂಟ್ ಆಗಿ ಕೈ, ಕಾಲು, ತಲೆಗೆ ಎಲ್ಲ ಏಟು ಬಿದ್ದು ಕಾಲು ಮುರಿತು, ಕೈಗಳು ಮುರಿತು, ಬರೀಲಿಕ್ಕೂ ಆಗ್ತಿದ್ದಂತ ಸ್ಥಿತಿ ಬಂತು. ಮತ್ತೆ ತಲೆಗೆ ಏಟು ಬಿದ್ದಿದ್ದು. ಸುಮಾರು 2 ವರ್ಷ ನಾನೇನೂ ಮಾತಾಡಕ್ ಆಗದೆ ಇದ್ದಂತ ಸ್ಥಿತಿ ಆಗಿತ್ತು. ನಾನು ಕೇಳಿದೆ, ಸ್ವಾಮಿ ಹೇಗೂ ಸಮಯ ನನಗೆ ವಯಸ್ಸಾಗಿದೆ, ನನಗೆ ತೆಕ್ಕೊಂಡ್ಬಿಡು ಸ್ವಾಮಿ ಎಂಬುದಾಗಿ ಹೇಳುವಾಗ ದೇವರು ಭಾರ ಕೊಟ್ಟ. ಹಿಂಗ್ ನಾನು ಕೊಡ್ತೇನೆ ಎಂಬುದಾಗ ಆ ದಿವಸದಿಂದ ಕೊಡುವಾಗ ಅನೇಕ ವಿಷಯಗಳನ್ನ ನಾನು ಧ್ಯಾನ ಮಾಡಿ ಅನೇಕ ಹಿನ್ನೆಲೆಗಳನ್ನ ಕಲಿಯುತ್ತಾ ಬರುವಾಗ ಸತ್ಯವೇದದಲ್ಲಿ ಈ ಬಹಳ ಮುಖ್ಯವಾದಂಥದ್ದು ರಕ್ಷಣೆ ಕುರಿತಾಗಿ ಅದನ್ನ ವಿವರಣೆ ನೋಡುವಾಗ ಅದು ನಾವು ಬ್ರದರ್ನವ್ರು ಬಹಳ ಚಂದಾದ ರೀತಿಯಲ್ಲಿ ಅದನ್ನ ಅದು ಆ ಪುಸ್ತಕಗಳನ್ನು ನೋಡುವಾಗ, ಹೌದು, ರಕ್ಷಣೆ ವಿಷಯದಲ್ಲಿ 3 ರಕ್ಷಣೆ ಇದೆ. ಅದು ಹಿಂದಿನ ರಕ್ಷಣೆ, ಇಂದಿನ ರಕ್ಷಣೆ, ಮುಂದಿನ ರಕ್ಷಣೆ. ಅಥವಾ ದ ಫ್ರೀ ಫ್ರಮ್ ದ ಪೆನಾಲ್ಟಿ ಆಫ್ ಸಿನ್, ಪಾಪದ ಸಂಬಳವಾದಂತ ನರಕದಿಂದ ಬಿಡುಗಡೆ. ಎರಡನೇದು ಸ್ಯಾಲ್ವೇಷನ್, ರಕ್ಷಣೆ ಏನಂದ್ರೆ ಪಾಪದ ಫ್ರೀ ಫ್ರಮ್ ದ ಪ್ರೆಸೆನ್ಸ್ ಆಫ್ ಸಿನ್, ಪಾಪದ ಎದುರಿಗೆ ನಮಗೆ ವಿಜಯ ಸಿಗುವಂಥದ್ದು. ಮೂರನೇದು ಪಾಪದ ಸಮ್ಮುಖದಿಂದಲೇ ನಮಗೆ ಬಿಡುಗಡೆ ಸಿಗುವಂಥದ್ದು. ಮೊದಲನೇದು ಇಟ್ ಈಸ್ ಎ ಜಸ್ಟಿಫಿಕೇಶನ್, ಅಂದ್ರೆ ಒಬ್ಬ 51ನೇ ಯೆಶಾಯನ ಗ್ರಂಥದಲ್ಲಿ ಹೇಳುವ ಪ್ರಕಾರವಾಗಿ ನಾವೆಲ್ಲರೂ ದಾರಿ ತಪ್ಪಿ ಅಲಿಯುವಂತ ಕುರಿಗಳು. ನಾನು ಅದನ್ನು ವಿವರಣೆ, ಯಾಕೆಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾನು ಅದನ್ನು ವಿವರಣೆ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಒಂದು ಕುರಿ ದಾರಿ ತಪ್ಪಿ ಅಲಿಯುವಂತ ಕುರಿಗೆ 22ನೇ ಕೀರ್ತನೆಗೆ ಬಂದು ಅದರಲ್ಲಿ ಒಂದು ಭಾಗ 22ನೇ ವಚನದವರೆಗೂ ಅದು ಬರೀ ರಕ್ಷಣೆ, ಯೇಸು ಕ್ರಿಸ್ತನ ಶ್ರಮೆಗಳನ್ನ ಅನುಭವಿಸಿದಂತ ಆ ಸಂಕಷ್ಟಗಳನ್ನ, ಸುವಾರ್ತೆಗಳಲ್ಲಿ ಇಲ್ಲದಂತ ಅನೇಕ ವಿಷಯಗಳನ್ನ ನಾನು ಕಲಿಯುವಾಗ ಮತ್ತೆ 22ರಿಂದ 32ನೇ ವಚನದವರೆಗೂ ಪುನರುತ್ಥಾನದ ಕುರಿತಾಗಿ ಅದು ಬರೆಯಲ್ಪಟ್ಟಿರೋದನ್ನು ಕಂಡಿಡಿದೆ. ನಾನು ಇದನ್ನು ಕುರಿತು ಯೋಚನೆ ಮಾಡುವಾಗ, ಸತ್ಯದ ಹಿನ್ನೆಲೆಯನ್ನು ಯೋಚನೆ ಮಾಡುವಾಗ 1224ನೇ ಇಸ್ವಿಯಲ್ಲಿ ಸ್ಟೀಫನ್ ಲಾಂಗ್ಟನ್ ಎಂಬಂತ ಒಬ್ಬ ಸನ್ಯಾಸಿ ಅಥವಾ ಪ್ರೊಫೆಸರ್ ಅವರು ಅಧ್ಯಾಯಗಳನ್ನು ವಿಂಗಡಿಸಿದ್ರು ಎಂಬುದಾಗಿ ನೋಡಿದೆ. ಅದಾದ ನಂತರ 1300 ಸುಮಾರು 200 ವರ್ಷಗಳಾದ ನಂತರ ರಬ್ಬಿ ನೇದನ್ ಎನ್ನುವಂಥವ್ರು ವಚನಗಳಾಗಿ ವಿಂಗಡಿಸಿದ್ರು ಎಂಬುದಾಗಿ. ಇದನ್ನು ಕುರಿತು ಯೋಚನೆ ಮಾಡುವಾಗ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಈ 3 ಸತ್ಯತೆಗಳನ್ನ ಇರುವುದನ್ನು ನೋಡ್ತಾ ಬಂದೆ. ಅದರಲ್ಲಿ ಬಹಳ ಪ್ರಾಮುಖ್ಯವಾದದ್ದು 23ನೇ ಕೀರ್ತನೆ, 22, 23, 24ನೇ ಕೀರ್ತನೆ. 22ನೇ ಕೀರ್ತನೆಯಲ್ಲಿ ಕಲ್ವರಿ ಬೆಟ್ಟ, 23ನೇ ಕೀರ್ತನೆ ಅದರ ಒಂದು ತಗ್ಗು ಅಥವಾ ತಗ್ಗು, 24ನೇ ಕೀರ್ತನೆ ಮುಂದೆ ಬರುವ ರಾಜಾದಿರಾಜನ ಅಥವಾ ಹೀಗೆ. The 22nd Psalm is the hill of Calvary.
ಇಟ್ ಇಸ್ ಆ ಒಂದು ಬೆಟ್ಟ, ಕಲ್ವರಿ ಬೆಟ್ಟ. 23ನೇ ಕೀರ್ತನೆ ಅದು ಒಂದು ಆ, ಏನು ಅದರ ಒಂದು ಪಕ್ಕದಲ್ಲಿರುವಂತ ಒಂದು ಹಳ್ಳ. ಅದಾದ ನಂತರ 24ನೇ ಕೀರ್ತನೆ ಮತ್ತೊಂದು ಬೆಟ್ಟ, ಅದು ರಾಜಾದಿರಾಜನ ಒಂದು ಬರುವಿಕೆ ಅದ. ಅಂದ್ರೆ 24ನೇ ಕೀರ್ತನೆ ನಾವು ನೋಡ್ತೇವೆ, ದ್ವಾರಗಳೇ ಉನ್ನತವಾಗಿರ್ರಿ, ಪುರಾತನ ಕದಗಳೇ ತೆರೆದುಕೊಂಡಿರ್ರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸುತ್ತಾನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನ 2ನೇ ಸಾರಿ ಬರುವಂತದ್ದು ವಿಷಯ ಬಹಳ ಸಂಕ್ಷಿಪ್ತ, ಬಹಳ ವಿವರವಾಗಿರುವುದನ್ನು ನೋಡಿದೆ. ಅದನ್ನು ಕುರಿತು ನಾನು ಟಿವಿ ಪ್ರೋಗ್ರಾಮ್ ಒಂದು 6 ಪ್ರೋಗ್ರಾಮ್ಗಳಲ್ಲಿ ಕೊಡುವಾಗ, ನನ್ನ ಮೈಂಡ್ ಚೆನ್ನಾಗಿರುವಾಗ ಆ 6 ಪ್ರೋಗ್ರಾಮ್ಗಳಲ್ಲಿ ಸುಮಾರು 24 ವಿಷಯಗಳನ್ನು ಕೊಡ್ತೆ. ಅದನ್ನೆಲ್ಲ ಇಡುವಾಗ ಅದು ಎಲ್ಲಿ ಹೋಯ್ತು ಎಂಬುದಾಗಿ ಗೊತ್ತಿಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡಿ ಇಟ್ಟಿದ್ದೆ. ಆದ್ರೆ ಬಹಳ ಉತ್ತಮವಾದಂತ ಒಂದು ಪ್ರತಿಕ್ರಿಯೆ ಬಂತು. ಅದಕ್ಕೊಂದೆರಡು ಉದಾಹರಣೆ ಏನಂದ್ರೆ, ನಾನು 5 ವರ್ಷದ ಹಿಂದೆ ಅಮೆರಿಕಾಗೆ ನಾನು ಇನ್ವೈಟ್ ಮಾಡಿದ್ರು. ಅದು 414ers ಎಂಬುದಾಗಿ 4ರಿಂದ 14ನೇ ವಯಸ್ಸಿನ ಮಕ್ಕಳ ವಿಷಯದಲ್ಲಿ ವಿವರಣೆ ತಿಳಿಸ್ಲಿಕ್ಕಾಗಿ ನನಗೊಂದು ಚಾನ್ಸ್ ಕೊಟ್ಟರು ಮಾತಾಡ್ಲಿಕ್ಕೆ. ಸುಮಾರು 1800 ಜನರು ಪ್ರಪಂಚದ ಎಲ್ಲಾ ಕಡೆಗಳಿಂದ ಬಂದಿದ್ರು ನ್ಯೂಯಾರ್ಕ್ನಲ್ಲಿ. ಅಲ್ಲಿ ನಾನು ಅಲ್ಲಿ ಹೋದಾಗ ಅದೆಲ್ಲ ಮುಗಿಸುವಾಗ ನಾನು 6 ದಿವಸಕ್ಕಾಗಿ ಹೋಗಿದ್ದಿದ್ದು, ಅಷ್ಟಕ್ಕೆ ನನಗೆ ಶಕ್ತಿ ಇದ್ದಿದ್ದು. ಆದ್ರೆ ಅಲ್ಲಿ ಹೋದ ನಂತರ ಗೊತ್ತಾಯ್ತು, ಅಲ್ಲಿರುವ ಬೇರೆ ಬೇರೆ ಕಡೆಗಳಲ್ಲಿರುವ ಪಾಸ್ಟರ್ಸ್, ಇಂಡಿಯನ್ ಪಾಸ್ಟರ್ಸ್ ಎಲ್ಲ ನನ್ನ ಸುಶೇಷ ಎಂಬುದಾಗಿ ನನ್ನಿಂದ ಕಲ್ತಂತವರಿಂದ ಯಾರು ಬಿಡ್ಲಿಲ್ಲ. ಸುಮಾರು 21 ದಿವಸ ಸುತ್ತಮುತ್ತ ಅಮೆರಿಕ ಎಲ್ಲಾ ಕಡೆಗಳಲ್ಲಿ ಸುತ್ತಿ ಬರುವಂತಾಯ್ತು. ಇರ್ಲಿ ಅದರ ವಿವರ. ಆದ್ರೆ ನನಗೆ ಫೌಂಡೇಶನ್ ಸಿಕ್ಕಿದ್ದು ನಂಬಿಕೆಯ ಜೀವಿತ. ಯಾರಿಂದ ಏನೂ ಕೇಳಬಾರ್ದು, ಬಾಯ್ಬಿಟ್ಟು ಕೇಳಬಾರ್ದು. ಏನಿದ್ರು ಸೇವೆಗೋಸ್ಕರ ಅವ್ರು ಮಾಡ್ಲಿ ಎಂಬುದಾಗಿ ಹೇಳುವಾಗ, ನೀವು ನೆನೆಸ್ತಾರ, ಆ 4-5 ವರ್ಷದ ಹಿಂದೆ ಸುಮಾರು 1.5 ಲಕ್ಷದಷ್ಟು, ಹತ್ತತ್ರ 1.5ರಿಂದ 2 ಲಕ್ಷದಷ್ಟು ಖರ್ಚು ಬೀಳ್ತಾ ಇತ್ತು ನನ್ನ ಟಿವಿ ಪ್ರೋಗ್ರಾಮ್ ಮತ್ತು ಪತ್ರಿಕೆಗಳು. ಸುಮಾರು ಪುಸ್ತಕಗಳನ್ನು ಬರೆಯುವಂತಾಯ್ತು. ಅದಕ್ಕೆ ನಂಬಿಕೆಯಿಂದ ಬರ್ತಾ ಇತ್ತು. ಯಾರನ್ನೂ ನಾನು ಕೇಳ್ತಾ ಇರಲಿಲ್ಲ, ಆದ್ರೆ ಕ್ರಮವಾಗಿ ಬರ್ತಾ ಇತ್ತು. ಇರ್ಲಿ ಅದರ ವಿಷಯದಲ್ಲಿರ್ಲಿ. ಈ ದಿವಸದಲ್ಲಿ ನಾನು ಅದನ್ನು ನೋಡುವಾಗ 22ನೇ ಕೀರ್ತನೆಯಲ್ಲಿ ಅಲಿಯುತ್ತಾ ಇರುವಂತ ದಾರಿ ತಪ್ಪಿ ಅಲಿಯುವಂತ ಕುರಿ ಕಲ್ವರಿ ಬೆಟ್ಟವನ್ನು ನೋಡಿ, ಕಲ್ವರಿ ಬೆಟ್ಟದ ಮೊದಲನೇ ಹಂತದಲ್ಲಿ ನೋಡುವಾಗ ತನಗಾಗಬೇಕಾದ ಶಿಕ್ಷೆನ ಯೇಸು ಕ್ರಿಸ್ತನ ಅನುಭವಿಸಿದ್ದನ್ನು ಅದನ್ನು ನೋಡಿ ಅದರಲ್ಲಿ ಸುವಾರ್ತೆಗಳಲ್ಲಿ ಇಲ್ಲದಂತ, ಇಂಡಿವಿಜುವಲ್ ಇಲ್ಲದಂತ ಸಫರಿಂಗ್ ಅಥವಾ ಶ್ರಮೆಗಳು ಅದರಲ್ಲಿ ಕಾಣ್ತೇವೆ. ಉದಾಹರಣೆಗೆ ನಿಧಾನವಾಗಿ ನೀವು ಒಂದೊಂದು ವಚನವನ್ನು ನೋಡುವಾಗ ಅದರಲ್ಲಿ ಯೇಸು ಕ್ರಿಸ್ತನ ಅನುಭವಿಸಿದಂತ ಒಂದೊಂದು ವಿಷಯಗಳು ಅಲ್ಲಿ ಕಾಣ್ತೇವೆ. ನಾನು ಅದನ್ನ ಕ್ಲುಪ್ತವಾಗಿ ನಾನು ಹೇಳ್ತೇನೆ. ಮುಂದೆ ನೀವು ಓದುವುದಾಗಿದ್ರೆ ನಿಮಗೆ ಹೆಚ್ಚು ನಾನು ವಿವರಣೆ ಕೊಡುವುದು ಬೇಡ. 23ನೇ ಕೀರ್ತನೆ ಬರುವಾಗ ಆ ಬೆಟ್ಟವನ್ನು ದಾಟಿ ಬಂದಾಗಲೇ ಆ ಕುರಿ ದ ಲಾರ್ಡ್ ಈಸ್ ಮೈ ಶೆಪರ್ಡ್, ಯೆಹೋವ ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವ ಒಂದು ಅಭಯ ಸಿಗ್ತದೆ. ಮೊದಲನೇದು ಜಸ್ಟಿಫಿಕೇಶನ್ ಅಥವಾ ನೀತಿ ನಿರ್ಣಯ, 2ನೇದು ಸ್ಯಾಂಕ್ಟಿಫಿಕೇಶನ್, ನನ್ನ ಶುದ್ಧೀಕರಣಕ್ಕಾಗಿ, 3ನೇದು ನನಗೆ ನನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ನಾನು ಕರ್ತನೊಡನೆ ಒಟ್ಟಾಗಿರುವಂತ ಪಾಪದ ಸಮ್ಮುಖದಿಂದಲೇ ಬಿಡುಗಡೆ ಆಗುವಂತ ವಿಷಯವನ್ನು ನಾನು ಹೇಳ್ತಾ ಬಂದೆ. ಪ್ರಿಯರೇ, ಅದೆಲ್ಲ ನಿಮಗೆ ಗೊತ್ತಿರುವಂಥದ್ದೇ. ಆದ್ರೆ ನಾನು ಅದನ್ನ ವಿವರವಾಗಿ ನಾನು ತಿಳಿಸುವುದರ ಬದಲಾಗಿ 23ನೇ ಕೀರ್ತನೆ ಕೆಲವಾರು ಅಂಶಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಆದ್ರೆ ಕ್ಷಮಿಸಿ, ಈ ದಿವಸ ನಾನು ಅದನ್ನು ವಿವರವಾಗಿ ತಿಳಿಸ್ಲಿಕ್ಕೆ, ನನ್ನ ಪರಿಸ್ಥಿತಿ ಹೀಗಿದೆ. ನನ್ನ ತಂಗಿ ಕೋಲಾರದಲ್ಲಿ ಬಹಳ ಸೀರಿಯಸ್ ಆಗಿದ್ದಾಳೆ. ಆದ್ರೆ ನನ್ನ ಶರೀರದಲ್ಲಿ ನಾನು ಮೈಸೂರಿಂದ ಬರುವಾಗ ಸ್ವಲ್ಪ ಬಸ್ಸಿನ ತೊಂದರೆಯಿಂದ ಸ್ವಲ್ಪ ನಡಿಬೇಕಾಯ್ತು. ಮತ್ತೆ ಮಧ್ಯಾಹ್ನದ ಊಟ ಗೀಟ ಸ್ವಲ್ಪ ತೊಂದರೆ ಆದ್ರಿಂದ ನಾನು ಬಹಳ ಆಯಾಸಗೊಂಡವನು, ನಡಿಲಿಕ್ಕೆ ಆಗದೆ ಇದ್ದಂತ ಸ್ಥಿತಿಯಲ್ಲಿ ನಾನಿದ್ದೇನೆ. ಹೀಗಾಗಿ ನನ್ನ ಮಕ್ಕಳನ್ನ ಕಳಿಸಿದೆ. ಯಾಕಂದ್ರೆ ನಾನು ಉಡುಪಿಯಲ್ಲಿ ಇದ್ದಿದ್ದು, ಆದ್ರೆ ಈಗ ನಾನು ಬೆಂಗಳೂರಿನಲ್ಲಿ ಮಗಳ ಮನೆಯಲ್ಲಿದ್ದೇನೆ. ಮಗಳನ್ನ ಕಳಿಸಿದೆ, ನೀನು ಹೋಗಿ ನೋಡಮ್ಮ, ಪರಿಸ್ಥಿತಿ ಹೇಗಿದೆ ನೋಡಿ ಫೋನ್ ಮಾಡು, ನಾನು ಹೇಗಾದ್ರೂ ಬರ್ತೇನೆ ಎಂಬುದಾಗಿ ಹೇಳಿ ಕಳಿಸ್ದೆ. ಇರ್ಲಿ, ಇದನ್ನ ಕುರಿತು ಆಲೋಚನೆ ಮಾಡುವಾಗ 23ನೇ ಕೀರ್ತನೆ ನಾವು ಬಾಯ್ಪಾಠ ಹೇಳ್ಬೋದು, 6 ವಚನಗಳು ಬಾಯ್ಪಾಠ ಹೇಳ್ಬೋದು. ಸಾಧಾರಣ ಕ್ರೈಸ್ತ ಮಕ್ಕಳಿಗೆಲ್ಲ ಬಾಯ್ಪಾಠ ಎಲ್ಲ ಭಾಷೆಗಳಲ್ಲಿ ಹೇಳುವಂಥವ್ರು ಇದ್ದಾರೆ. ನಾನು ಚಿಕ್ಕಂದನೆಲ್ಲ ಹಾಗೆ ಕಲ್ತಿದ್ದು. ಆದ್ರೆ ಅದನ್ನ ಒಂದೊಂದಾಗಿ ಯೋಚನೆ ಮಾಡುವಾಗ ಒಂದೊಂದು ವಾಕ್ಯಗಳು, ಒಂದೊಂದು ವಚನಗಳನ್ನು ಸುಮಾರು 10-15 ಪ್ರತಿ ದಿವಸ ನಾವು ಹೊಸದಾದಂತ ಅಂಶಗಳನ್ನ ಕಾಣ್ತಾ ಇದ್ದೇನೆ.
ಅದರ ವಿಷಯದಲ್ಲಿ ಮಾತ್ರ ನಾನು ಈ ದಿವಸ ಹೇಳಲಿಕ್ಕೆ ಸಮಯ ಆಗ್ತದೆ. ಅದನ್ನು ಮಾತ್ರ ನಾನು ಹೇಳಕ್ ಹೋಗ್ತೇನೆ. ಮೊದಲನೇದು, ದ ಲಾರ್ಡ್ ಈಸ್ ಮೈ ಶೆಪರ್ಡ್. ಕರ್ತನು ನನಗೆ ಕುರುಬನು ಎಂಬುದಾಗಿ ಹೇಳಿಕೊಳ್ಳುವಂಥದ್ದು ಹೇಗೆ ಅಂದ್ರೆ, ಯಾರ್ಯಾರು ಯೇಸು ಕ್ರಿಸ್ತನನ್ನು ಅಂಗೀಕರಿಸ್ತಾರೋ ಅವರು ದೇವರ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಹಾಗೆ ಅಂತ ಯೋಚನೆ ಮಾಡುವಾಗ, ನಾನೊಂದು ಕುರಿಯಾಗಿ ಆತನನ್ನು ಅಂಗೀಕರಿಸಿ ದೇವರ ಮಕ್ಕಳಾಗುವಾಗ, ಆತನ ಪುನರುತ್ಥಾನವನ್ನು ಅರಿತುಕೊಂಡು ಬರುವಾಗ ನನಗೆ ಧೈರ್ಯವಾಗಿದ್ದ ಲಾರ್ಡ್ ಈಸ್ ಮೈ ಶೆಪರ್ಡ್ ಎಂಬುದಾಗಿ ಹೇಳುವಂತಹ ಒಂದು ಸ್ಥಿತಿ. ಈಗ ಕೂಡ ಒಂದು ನ್ಯೂಸ್ ಬಂತು, ಅದೇನಂದ್ರೆ ನಾನು ಅಲ್ಲಿ ಮೈಸೂರಿನಲ್ಲಿ ಮಾಡಿದ್ದು ಅನೇಕ ದಿನಪತ್ರಿಕೆಗಳಲ್ಲಿ ಬಂದಿದೆ ಅಂತೆ. ಇರ್ಲಿ, ಅದೇ ಒಂದೊಂದು ವಾಕ್ಯಗಳನ್ನ ಕುರಿತು ಧ್ಯಾನ ಮಾಡುವಾಗ ನಾನು ಕಥೆ ರೂಪದಲ್ಲಿ ದೊಡ್ಡವರು ಕೂಡ ಇಷ್ಟಪಡುವಂತ ರೀತಿ ಕಥೆ ರೂಪದಲ್ಲಿ ಹೇಳಿ ಬಂದೆ. ಅದರಲ್ಲಿ ಹೆಚ್ಚು ಅನುಭವ ವಾಕ್ಯಗಳನ್ನು ಹೇಳ್ತಾ ಬಂದೆ. ದ ಲಾರ್ಡ್ ಈಸ್ ಮೈ ಶೆಪರ್ಡ್. ನಾನು ಕಲ್ತಿದ್ದೆ, ಬಾಯ್ಪಾಠ ಮಾಡಿದ್ದೆ ಎಲ್ಲಾ ಭಾಷೆಗಳಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಕಲ್ತಿದ್ದೆ ಆ ಇಡೀ ಕೀರ್ತನೆ. ಆದ್ರೆ ಅನುಭವದಿಂದ ಕಲಿಯುವಾಗ 2 ಕೊರಿಂಥ 13:5 ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ಪರೀಕ್ಷಿಸಿಕೊಳ್ಳಿರಿ. ಪರೀಕ್ಷಿಸಿಕೊಳ್ಳುವುದು ಬೇರೆ, ಪರಿಶೋಧಿಸಿಕೊಳ್ಳುವುದು ಬೇರೆ. ಅದರಲ್ಲಿದೆ ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ, ಆತ ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ ಎಂಬುದಾಗಿರುವಂತ ಪೌಲನು ಆ ಕೊರಿಂಥ ಪಟ್ಟಣ ಬಹಳ ಹೆಸರುವಾಸಿಯಾದಂತ ಬಹಳ ದೊಡ್ಡದಾದಂತ ಸಭೆಗೆ ಬರೀತಾನೆ. ಹಾಗೆ ನನ್ನನ್ನು ಪರೀಕ್ಷೆ ಮಾಡಿಕೊಂಡೆ. ನನ್ನ ಪರೀಕ್ಷೆ ಮಾಡಿಕೊಂಡಾಗ ನಾನು ಯೇಸು ಕ್ರಿಸ್ತನ ಅಂಗೀಕರಿಸಿದ್ದೇನೆ. ಕೆಲವು ವರ್ಷಗಳಲ್ಲಿ ಮಾಡುವಾಗ ನನ್ನ 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 ಪರಿಸ್ಥಿತಿಯಲ್ಲಿ ಅನೇಕ ವೇಳೆ ಜಾರಿ ಬೀಳ್ತಾ ಇದ್ದೆ. ಹಾಗೆ ಜಾರಿ ಬಿದ್ದಾಗೆಲ್ಲ ಯಾಕೆಂದ್ರೆ ನಾನು ಆಲ್ಮೋಸ್ಟ್ ನಾನು ಇಂಡಿಪೆಂಡೆಂಟ್ ಆಗಿ ಜೀವಿಸಿದವನು, ಕುಟುಂಬದಿಂದ ಹೊರಗಡೆ ಇದ್ದವನು, ಬೆಂಗಳೂರಿನಲ್ಲಿದ್ದವನು, ಬೇರೆ ಬೇರೆ ಕೆಲಸಗಳಲ್ಲಿದ್ದವನು, ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ಬಂದು ಕಡೆಯಲ್ಲಿ ನಾನು ಸೇವೆಗೆ ಬಂದೆ. ಬಿನ್ನಿಸಲ್ಲಿ ಒಂದು 8 ವರ್ಷ ನಾನು ಬಿನ್ನಿ ಮಿಲ್ಸ್, ಅವಾಗ ಬಹಳ ಹೆಸರುವಾಸಿ ಆಗಿತ್ತು. ಅಲ್ಲಿ ನಾನು ಕೆಲಸ ಮಾಡುವಾಗ ಬಹಳ ಒಳ್ಳೆ ಹೆಸರು, ಒಳ್ಳೆ ಸಂಬಳ. ಆಗ ಗೌರ್ಮೆಂಟ್ ನಲ್ಲಿ 2nd ಡಿವಿಷನ್ ಕ್ಲರ್ಕಿಗೆ 70 ರೂಪಾಯಿ 80 ರೂಪಾಯಿ ಇತ್ತು. ಆದ್ರೆ ನನಗೆ ಅಲ್ಲಿ 300 ರೂಪಾಯಿ ಸಿಗ್ತಾ ಇತ್ತು. ಅಷ್ಟು ಉತ್ತಮವಾಗಿ ಕೆಲಸ ಮಾಡಿದೆ. ಆದ್ರೆ ಕೆಲಸ ಬಿಟ್ಟು ಸೇವೆಗೆ ಎಂಬುದಾಗಿ ನನ್ನನ್ನು ಒಪ್ಪಿಸಿಕೊಟ್ಟಾಗ ಅಲ್ಲಿಯ ಮ್ಯಾನೇಜರ್ ಯುರೋಪಿಯನ್ ಅವರು ಇಂಗ್ಲಿಷ್ನವರು, ಅವರು ಹೇಳಿದ್ರು, ವೈ ಯು ಆರ್ ಲಿವಿಂಗ್? ಹೇಳಿದೆ, ನಾನು ಸೇವೆ ಮಾಡ್ತಾ ಇದ್ದೀನಿ, ಐ ಆಮ್ ಡೂಯಿಂಗ್ ದ ಗಾಡ್ಸ್ ವರ್ಕ್. ವೈ ಕಾಂಟ್ ಯು ವರ್ಕ್ ಹಿಯರ್ ಅಂಡ್ ಡೂ ದ ವರ್ಕ್ ಇನ್ ದ ಲೀಸರ್ ಟೈಮ್ ಎಂಬುದಾಗಿ. ಅಂದ್ರೆ ನಿನ್ನ ವಿಶ್ರಾಂತಿಯ ಸಮಯದಲ್ಲಿ ಯಾಕೆ ಮಾಡಬಾರ್ದು ಎಂಬುದಾಗಿ. ಇಲ್ಲ, ನಾನು ಬಿಡ್ತೇನೆ. ಕಡೆಗೆ ಅವ್ರು ಕೊಟ್ಟಿದ್ದೇನೆಂದ್ರೆ, ಗೋ ಅಂಡ್ ಡಿಗ್ ಯುವರ್ ಗ್ರೇವ್ ಅಂದ. ಗೋ ಅಂಡ್ ಡಿಗ್ ಯುವರ್ ಸೆಲ್ಫ್ ಯುವರ್ ಗ್ರೇವ್. ನಿನ್ನ ಸ್ವಂತ ಇಷ್ಟಕ್ಕೆ ನಿನ್ನ ಸಮಾಧಿಯನ್ನು ಕಟ್ಕೊ ಎಂಬುದಾಗಿ ರಿಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿದ್ರು. ಇರ್ಲಿ, ಅದೆಲ್ಲ ಇದು. ನಾನು ಇದನ್ನ ಕಲಿಯುವಾಗ, ಒಂದೊಂದು ವಾಕ್ಯವನ್ನು ಕಲಿಯುವಾಗ, ಮೊದಲನೇದಾಗಿ ನಾನು ಮಕ್ಕಳಿಗೆ ಹೊಸದಾಗಿ ಕ್ರಿಸ್ತನನ್ನು ಸ್ವೀಕರಿಸಿರುವವರಿಗೆ, ಅವರಿಗೆ ಯೇಸು ಕ್ರಿಸ್ತನನ್ನು ಅಂಗೀಕರಿಸುವಂತ ಅಥವಾ ಯೇಸು ಕ್ರಿಸ್ತನ ಅಂಗೀಕರಿಸುವಂತ ವಿಧಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಸುಮಾರು ಒಂದು 50 ರೀತಿಯ ಚಿಕ್ಕ ಚಿಕ್ಕ ಕಥೆಗಳು, ಬೇರೆ ಬೇರೆ ಕಥೆಗಳ ಮುಖಾಂತರವಾಗಿ, ಚಿತ್ರಗಳ ಮುಖಾಂತರವಾಗಿ, ಮತ್ತು ನನಗೆ ಅನೇಕ ಟ್ಯಾಲೆಂಟ್ ಕೊಟ್ಟಿದ್ರಿಂದ ಮ್ಯಾಜಿಕ್ಗಳ ಮುಖಾಂತರವಾಗಿ, ಅಂದ್ರೆ ಹಗ್ಗದಿಂದ, ಪೇಪರಿಂದ ಮತ್ತು ಬೇರೆ ಬೇರೆ ವಸ್ತುಗಳಿಂದ ಅವರಿಗೆ ವಿವರವಾಗಿ ತಿಳಿಸಿ ಹೇಳುವಂತ ರೀತಿಯಲ್ಲಿ ನಾನು ಅವರಿಗೆ ಹೇಳ್ತಾ ಬಂದೆ. ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಸ್ವಂತ ಅನುಭವದಿಂದ ನಾನು ಆತನ ಕುರಿ ಎಂಬುದನ್ನ ಕ್ರೈಸ್ತರಲ್ಲದಂತ ಅನೇಕರಿಗೆ ನನ್ನನ್ನು ತೋರಿಸಿಕೊಟ್ಟೆ. ಕ್ರೈಸ್ತರು ಎಂಬುದಾಗಿ ಹೇಳುವಾಗ ಅವರು ಕ್ರಿಶ್ಚಿಯನ್ನವರು ಫಾರಿನ್ ಬೇಕಾದಷ್ಟು ಬರ್ತದೆ ಎಂಬಂತ ಮನೋಭಾವದಿಂದ ಬದಲಾವಣೆ ಮಾಡಿ, ಇವರು ನಮ್ಮಲ್ಲಿ ಒಬ್ಬರು ಎಂಬುದಾಗಿ. ಆ ದಿವಸಗಳಲ್ಲಿ ಸುಮಾರು 35 ವರ್ಷದ ಹಿಂದೆ ಬಂಗಾರಪೇಟೆಯಲ್ಲಿ ಒಂದು ದೊಡ್ಡದಾದಂತ ಫಂಕ್ಷನ್ ಇಟ್ರು. ಅದರಲ್ಲಿ ಸನ್ಮಾನ ಸಮಾರಂಭ ಅಂತ ಇಟ್ರು. ಅದ್ರಲ್ಲಿ ನಾನೊಬ್ಬ ಸನ್ಮಾನಿತ. ನನ್ನನ್ನ ಸನ್ಮಾನ ಮಾಡಿದ್ರು. ಯಾಕೆಂದ್ರೆ ನಾನು ಆ ಸ್ಥಳದಲ್ಲಿ ಯಾವ ಸಹಾಯ ಇಲ್ಲದೆ ಅನೇಕ ಕಳ್ಳರಿರುವಂತ ಹಳ್ಳಿಗಳಲ್ಲಿ ನಾನು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡಿದೆ, ದೊಡ್ಡವರಿಗೆ ಸೇವೆ ಮಾಡಿದೆ. ಇರ್ಲಿ, ಅದು ನನ್ನ ವಿಷಯ. ಆದ್ರೆ ವಿಶ್ವಾಸಿಗಳಾದಂತ ನಮಗೆ ಕೊರತೆ ಪಡೆನು ಎಂಬುದಾಗಿ ಹೇಳುವಾಗ, ಅದು ಕೊರತೆ ಎಲ್ಲರಿಗಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಕೊರತೆ ಹೇಳ್ತೇವೆ. ಅದರಲ್ಲಿ ಕೊರತೆ ಎಂಬುದಾಗಿ ಹೇಳುವಾಗ ಸೈಕಾಲಜಿಕಲ್ ಆಗಿ ಲೆಕ್ಕ ಹಾಕುವಾಗ, ನನ್ನ ಹಿನ್ನೆಲೆ, ನನ್ನ ಹುಟ್ಟುವಿಕೆ, ಸುಮಾರು 5 ತಲೆಯವರೆಗೆ ನನ್ನ ವಂಶದಿಂದ ಬಂದಂತ ಗುಣ ನಮಗಿರ್ತದಂತೆ. ನಾವು ನೋಡ್ತೀವಲ್ಲ, ಯಾರಾದ್ರೂ ನೋಡಿ, ನಿಮ್ ತಾತ ಇದ್ದಂಗೆ ಇದ್ಯಾ ನೀನು ಅಂತಾರೆ, ನಿಮ್ಮ ಅಪ್ಪ ಇದ್ದಂಗೆ ಇದ್ಯಾ, ಮಾತಾಡುವಂಥದ್ದು ನಡೆಯುವಂಥದ್ದು ಹಾಗೆ. ಅಂದ್ರೇನು,
ನಮ್ಮ ಗುಣಗಳು ಅದೇ ರೀತಿಯಲ್ಲಿ ಬರುವಂಥದ್ದು. ಮತ್ತೆ ಅದಾದ ನಂತರ ಕೊರತೆಗಳು ಎಂಬುದಾಗಿ ಹೇಳುವಾಗ ಅದಕ್ಕೆ ತಕ್ಕ ಹಾಗೆ ಗುಣಗಳು ಇರ್ತದಲ್ವೇ. ಆದ್ರೆ ಕೊರತೆಗಳು ಯಾವ್ಯಾವ ಕೊರತೆಗಳು ಸಾಮಾನ್ಯವಾಗಿ ಬರ್ತದೆ ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ನನ್ನ ದೈಹಿಕ ಕೊರತೆ, ನನ್ನ ಆರೋಗ್ಯದ ಕೊರತೆ, ಮತ್ತೆ ನನ್ನ ಫೈನಾನ್ಷಿಯಲ್ ಅಥವಾ ಹಣಕಾಸಿನ ವಿಷಯದಲ್ಲಿ ಕೊರತೆ, ಮತ್ತೆ ನನ್ನ ಸಮಾಜದಲ್ಲಿ ನನಗಿರುವಂತ ಕೊರತೆ, ಅನೇಕ ಕೊರತೆಗಳು ಅನೇಕ ಕೊರತೆಗಳು. ನಾನಿಲ್ಲಿ ಆ ಜಮೀನಲ್ಲಿ ಕೆರೆತನ್ನ ಪ್ರಾರಂಭ ಮಾಡಿದ ನಂತರ ಯಾವ ಸಹಾಯ ಇಲ್ಲ, ಪೋಸ್ಟ್ ಆಫೀಸ್ ಹತ್ರ ಇಲ್ಲ, ಎಲ್ಲೂ ಹೋಗುವಂತಿಲ್ಲ. ನಾನು ಎಲ್ಲಿಯಾದ್ರೂ ಬಂದು ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡ್ಲಿಕ್ಕೆ ಅಥವಾ ಎಲ್ಲಾದ್ರೂ ಕರೆದಾಗ ಅಲ್ಲೋದಾಗ ಅವ್ರೇನಾದ್ರೂ ಕೊಡುವಂಥದ್ದು ಅಷ್ಟೇ. ಅದು ಬಹಳ ಕಡಿಮೆ, ನಾನು ಹೋಗ್ತಾ ಇರ್ಲಿಲ್ಲ. ಆದ್ರೆ ಶತಾನಂದ ಅವರು ಹೇಳಿದಂತೆ ನಂಬಿಕೆ ಜೀವಿತಲ್ಲ, ನನ್ನ ಸಹಾಯ ಎಲ್ಲಿಂದ ಬರ್ತದೆ ಅನ್ನೋ ಕ್ವಶನ್ ಮಾರ್ಕ್ ನನ್ನ ತಲೆಯಲ್ಲಿ ಯಾವಾಗ್ಲೂ ಇರ್ತಾ ಇತ್ತು. ಅದರ ಒಂದು ವಿಷಯ, ಒಂದ್ 2-3 ವಿಷಯಗಳನ್ನ ನಾನು ಹೇಳ್ತೇನೆ, ಯಾಕಂದ್ರೆ ಅಷ್ಟಕ್ಕೆ ಸಾಕಾಗ್ತದೆ, ನೆನೆಸ್ತೇನೆ ನಾನು. ಒಂದು ಸಾರಿ ನಮ್ಮಲ್ಲಿ ಸುಮಾರು ಒಂದು 32 ಜನರಿದ್ರು. ಅದರಲ್ಲಿ ಬುದ್ಧಿ ಸ್ವಾಧೀನ ಇಲ್ಲದವರು ಇದ್ರು, ಭಿಕ್ಷುಕರಿದ್ರು, ವಯಸ್ಸಾದವರು ಇದ್ರು, ಎಲ್ರು ಇದ್ರು. ಕೆಲವಾರು ಯವನಸ್ಥರು ಬೇರೆ ಬೇರೆ ಕಡೆಯಿಂದ ಸುಮಾರು 10-12 ಜನ ಇದ್ರು. ಇವರೆಲ್ಲರಿಗೆ ಊಟ ಕೊಡ್ಬೇಕಾಗಿತ್ತು. ಊಟ ಇಲ್ಲ, ಜಮೀನಲ್ಲಿ ಏನು ಬೆಳೆಯುವಂತ ಸ್ಥಿತಿಯಲ್ಲಿಲ್ಲ. ಸ್ವಲ್ಪ ಸ್ವಲ್ಪವಾಗಿ ಬೆಳೀತಾ ಇದ್ವಿ ಅಷ್ಟೇ. ಆದ್ರೆ ಹೆಚ್ಚಾಗಿ ಏನು ಬೆಳೆಯುವಂತ ಸ್ಥಿತಿ, 10 ಎಕರೆ ಎನ್ನುವಾಗ ಒಂದು ನೀರಿನ ಒಂದು ಸ್ಥಳ ಮಾಡಿದ್ವಿ ಅಷ್ಟೇ. ಒಂದು ಸಾರಿ ಬರುವಾಗ ಎಲೆಕ್ಟ್ರಿಸಿಟಿ ಕೊಟ್ರು, ಅಷ್ಟು ಸುಮಾರು 18 ಕಂಬಗಳನ್ನ ಖರ್ಚಿಲ್ಲದಂತ ರೀತಿಯಲ್ಲಿ ಹಾಕಿ ಕೊಟ್ರು. ಟೆಲಿಫೋನ್ ಕೊಟ್ರು. ಅದು ಎಲ್ಲರಿಗೂ ಒಂದು ದೊಡ್ಡದಾದಂತ ಒಂದು ಸಾಕ್ಷಿಯಾಗಿತ್ತು. ಊಟದ ಕೊರತೆ ಇರುವಾಗ ಒಂದು ದಿವಸ ಬೆಳಿಗ್ಗೆ ಹೇಳುವಾಗ ಕುಟುಂಬದಲ್ಲಿ ಹೇಳಿದ್ರು, ಅಡಿಗೆ ಮಾಡ್ತಾ ಇದ್ದ ಕೆಲವರು ಇದ್ರು, ನನ್ನ ಹೆಂಡತಿನ ನೋಡ್ತಾ ಇದ್ದಿದ್ದು. ಅವ್ರು ಹೇಳಿದ್ರು, ಮಧ್ಯಾಹ್ನಕ್ಕೆ ಊಟಕ್ಕೆ ಏನಿಲ್ಲ, ಇವತ್ತು ಊಟಕ್ಕೆ ಏನಿಲ್ಲ ಮನೆಯಲ್ಲಿ. ಹೌದಾ, ಪ್ರಾರ್ಥನೆ ಮಾಡ್ತು, ಸ್ವಾಮಿ ನೀನ್ ದಾರಿ ಮಾಡಿಕೊಡು ಸ್ವಾಮಿ. ನಾನು ಹೇಳಿದೆ, ಏನಿದೆ ನೋಡಿ ಎಂಬುದಾಗಿ ಹೇಳುವಾಗ ಸುಮಾರು ಒಂದು 2 ಸೇರ್ನಷ್ಟು ಹುರುಳಿ ಕಾಳಿದೆ. ಹುರುಳಿ ಅಂದ್ರೆ ಗೊತ್ತಿದೆ, ಉಳ್ಳಿ ಎಂಬುದಾಗಿ ಹೇಳ್ತಾರೆ, ಚಾಮರಾಜನಗರ ಕಡೆ ಇದೆ. ಅದರಲ್ಲೂ ಕೆಲವು ಹುಳ ಬಿದ್ದಿದೆ. ನೋಡಿ ಅದನ್ನ ಆಯ್ದು ಇರುವಂತದ್ದನ್ನ ಬೇಯಿಸಿ ಚಿಕ್ಕ ಮಕ್ಕಳಿಗೆ, ಗಲಾಟೆ ಮಾಡುವಂತ ಮಕ್ಕಳಿಗೆ ಮತ್ತು ಬುದ್ಧಿ ಸ್ವಾಧೀನ ಇಲ್ಲದ 12 ಗಂಟೆಗೆ ಊಟ ಎಂಬುದಾಗಿ ಹೇಳುವಾಗ ಅವರಿಗೆ ಆಗುವಂಥದ್ದು ಕೊಡ್ರಿ. ಅಷ್ಟರೊಳಗೆ ನಾನು ಪೋಸ್ಟ್ ಆಫೀಸ್ಗೆ ಹೋಗಿ 3 ಕಿಲೋಮೀಟರ್ ಹೋಗಿ ಪೋಸ್ಟ್ ಆಫೀಸ್ನಿಂದ ಏನಾದ್ರೂ ಬಂದಿದ್ದ ನೋಡಿ ಬರ್ತೀನಿ ಎಂಬುದಾಗಿ ಹೋದೆ. ಯಾಕಂದ್ರೆ ಪೋಸ್ಟ್ ಅಲ್ಲಿಗೆ ಬರುವಂಥದ್ದು, ಪೋಸ್ಟ್ ಮಾಸ್ಟರ್ ಕೂಡ ಬಸ್ ಕಾಯ್ತಾ ಇರುವಂಥದ್ದು. ಅಲ್ಲಿ ಹೋದಾಗ ಏನಿಲ್ಲ, ನನಗೇನಿಲ್ಲ. ಅಯ್ಯೋ ಏನ್ ಮಾಡೋ, ಗುರುತಿನ ಅಂಗಡಿಗಾದ್ರೂ ಹೋಗೋಣ ಎಂಬುದಾಗ ಅಂಗಡಿ ಮುಚ್ಚಿದೆ. ಸರಿ, ಹಾಗೆ 3 ಕಿಲೋಮೀಟರ್ ನಡೆದು ಬಂದೆ, ಸುಸ್ತಾಗಿತ್ತು, ಏನು ತಿಂದಿರ್ಲಿಲ್ಲ. ಮನೆಗೆ ಬಂದಾಗ ಹೇಳಿದ್ರು, ಏನು ಇಲ್ವಲ್ಲ. ಹೌದಾ, ನಾವೊಂದು ತಗ್ಗಿನ ಸ್ಥಳದಲ್ಲಿದ್ವಿ, ಪಕ್ಕದಲ್ಲಿ ಬೆಟ್ಟಗಳಿತ್ತು. ಆ ಸಮಯದಲ್ಲಿ ಬಂತು, ನಾನು ಕಣ್ಣೆತ್ತಿ ಪರ್ವತಗಳ ಕಡೆಗೆ ನೋಡ್ತೇನೆ. ಪರ್ವತಗಳಲ್ಲಿ ನೋಡಿದ್ರೆ ಏನ್ ಸಿಗ್ತದೆ, ಬರೀ ಬಂಡೆಗಳು, ಮರಗಳು, ಗಿಡಗಳು ಅಷ್ಟೇ. ನೋಡುವಾಗ ದೂರದಿಂದ ಇಬ್ಬರು ಬರ್ತಾ ಇದ್ರು, ಗಂಡ ಹೆಂಡತಿ, ಒಂದು ಗಂಡು ಹೆಣ್ಣು. ಅವ್ರ ಕೈಯಲ್ಲಿ 2 ಬ್ಯಾಗ್, ಒಂದೊಂದು ಬ್ಯಾಗ್ ಹಿಡ್ಕೊಂಡು ಬಂದ್ರು. ಈ ಸಂದರ್ಭದಲ್ಲಿ ಇವ್ರು ಬರ್ತಾರೆ, ಇವ್ರಿಗೆ ಒಂದು ಕಪ್ ಕಾಫಿ, ಚಾ ಕೂಡ ಮಾಡ್ಕೊಡ್ಲಿಕ್ಕೆ ನಮ್ಮಲ್ಲಿ ಏನು ಇಲ್ವಲ್ಲ ಎಂಬುದಾಗಿ ಚಿಂತೆ ಮಾಡುವಾಗ ಅವ್ರು ಬಂದ್ರು. ಅಣ್ಣಯ್ಯ, ನಿಮ್ಮ ರೇಡಿಯೋ ನಾವು ಕೇಳ್ತೇವೆ, ನಿಮ್ಮನ್ನ ನೋಡ್ಬೇಕು ಎಂಬುದಾಗಿ ನಾವು ಬಂದಿದ್ದು ಆಕಸ್ಮಿಕ. ನಾವು ನಮ್ಮ ಮದ್ವೆ ಹೊಸದಿದ್ದು, ನಾವು ಪಕ್ಕದಲ್ಲಿರೋ ನಂದಿ ಬೆಟ್ಟಕ್ಕೆ ಹನಿಮೂನ್ಗೆ ಹೋಗ್ಬೇಕು ಎಂಬುದಾಗಿದ್ವಿ. ಆದ್ರೆ ನಿಮ್ಮನ್ನು ನೋಡಿ ಹೋಗೋಣ ಎಂಬುದಾಗಿ ನೆನ್ಸಿದ್ವಿ. ನಿಮ್ಮನ್ನು ನೋಡುವಾಗ ಮಕ್ಕಳೆಲ್ಲ ಇದ್ದಾರೆ ಅಂತ ತಿಳುವಳಿಕೆ ಇತ್ತು. ಅದಕ್ಕೆ ಹೋಗಿ ಒಂದು ಬೇಕರಿಯಲ್ಲಿ ಹೋಗಿ ನಾವು ತಿಂಡಿ ಎಲ್ಲ ತೆಗಿಬೇಕು ಅನ್ನುವಾಗ ಕಡೆಗೆ ಒಂದು ಮಾತು ಬಂದು, ಯಾಕೆ ನಾವೇ ಅಡಿಗೆ ಮಾಡಿ, ಮೊದಲನೇ ಅಡಿಗೆ ನಾವೇ ಮಾಡ್ಕೊಂಡು ತಗೊಂಡು ಹೋಗಿ ಬರ್ತಲ್ಲ, ನಾವೇ ಅಡಿಗೆ ಮಾಡಿ ತಂದಿದ್ದೀವಿ, ನಿಮ್ಮಲ್ಲಿರುವಂತ ಊಟವನ್ನ ರಾತ್ರಿಗೆ ಇಟ್ಕೊಳ್ಳಿ, ಈಗ ನಾವು ಊಟ ತಂದಿದ್ದೀವಿ, ನಮ್ಮಲ್ಲಿ ಏನು ಇರ್ಲಿಲ್ಲ. ಸರಿ, ಅವ್ರು ಬಂದಿದ್ದ 11:30, 12 ಗಂಟೆ ಆಯ್ತು ಅಂತಂದ್ರೆ ಮಕ್ಕಳೆಲ್ಲ ಎಂಬುದಾಗಿ ಅರ್ಸ್ಕೊಂಡ್ತಾರೆ, ಏನ್ ಮಾಡ್ಬೇಕು ಎಂಬುದಾಗಿ ಗೊತ್ತಿಲ್ಲ. ಆದ್ರೆ 11:45 ಹೇಳಿದ್ರೆ ಎಲ್ಲ ಕೂತ್ಕೊಳ್ಳಿ. ಎಲ್ರು ಮಕ್ಕಳನ್ನ ಮೊದಲ್ಕೊಂಡ್ರು, ದೊಡ್ಡವ್ರಿಗೆ ಹೇಳಿದ್ವಿ, ದೊಡ್ಡವ್ರು ಯಾರು ಕೂತ್ಕೊಳ್ಬೇಡಿ, ನಂತರ ನಾವು ಊಟ ಮಾಡೋಣ ಅಂತ. ಆದ್ರೆ ಅವ್ರು ಹೇಳಿದ್ರು ಎಲ್ಲರೂ ಕೂತ್ಕೊಳ್ಬೇಕು ಎಂಬುದಾಗಿ ನನ್ನನ್ನೂ ಸಹಿತ ಕುಳ್ಳಿಸಿದ್ರು. ಅವ್ರಿಗೆ ತಂದಿರುವಂತ 2 ಚೀಲದಲ್ಲಿ ಎಷ್ಟು ತಂದಿದ್ದಾರೆ, ಸುಮಾರು 32 ಜನರಿದ್ದು. ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ ಅವರೆಲ್ಲರಿಗೆ ಬಡಿಸ ಒಂದು ಚಪಾತಿ, ಅನ್ನ, ಬಿರಿಯಾನಿ ಮತ್ತು ಫ್ರೈಡ್ ಮಾಂಸ, ಅದು ಏನ್ ಹೇಳ್ತಾರೆ, ಒಂಥರ ಪಪ್ಸ್ ಇದ್ದಂಗೆ ಇರ್ತದಲ್ಲ ಅದು, ಎಲ್ಲಾರ್ಗೂ ಬಡಿಸ್ತಾರೆ. ಎಲ್ಲಾರ್ಗೂ ಬಡಿಸ್ತಾನೆ ಇದ್ದಾರೆ. ಸರಿ, ಅದರಲ್ಲಿ ಒಬ್ಬ ಚಿಕ್ಕ ಹುಡುಗ, ಅವನ್ನ ನಾವು ಪಟ್ಟ ಅಂತ ಕರಿತಾ ಇದ್ದ. ಅವನು
ಎದ್ದು ನಿಂತು ಕೈಯಲ್ಲಿ ಆ ಮಾಂಸ ಹಿಡ್ಕೊಂಡು, ಪಪ್ಪ ಪಪ್ಪ ನಾನು ಬೆಳಿಗ್ಗೆ ಚಾಮಿಗೆ ಜಪ ಮಾಡಿದೆ, ಮಾಂಸ ಕೊಡು ಅಂತ. ಮಾಂಸ ಕೊಟ್ಟಿದಾರ ನೋಡು ಅಂದ್ಬಿಟ್ಟು ನಾನು ಅಳ್ಬೇಕೋ ನಗ್ಬೇಕೋ ಗೊತ್ತಾಗ್ಲಿಲ್ಲ ರೀ. ಎಲ್ಲರೂ ಕಡೆ ಎಲ್ಲರೂ ಸಂತೃಪ್ತಿಯಾಗಿ ತಿಂದು ಅವರು ಕೂಡ ಇದ್ದು ಹೋದ್ರು. ಇದೊಂದು ನನ್ನ ಕೊರತೆ, ಆಹಾರದ ಕೊರತೆಯನ್ನು ನೀಗಿಸಿದ್ದು. ಒಂದು ವೇಳೆ ಎಲ್ಲರಿಗೂ ಈ ಅನುಭವ ಆಗಿರ್ಲಿಕ್ಕಿಲ್ಲ, ಆದ್ರೆ ನಾವು ಸಂಪೂರ್ಣವಾಗಿ ದೇವರನ್ನು ನಂಬಿದ್ದು. ಇದಾದ ನಂತರ ಸುಮಾರು 20 ವರ್ಷ, 25 ವರ್ಷಗಳು, 2000 ವರ್ಷದವರೆಗೂ ನಾವು ಆ ಕೆರೀತ್ನಲ್ಲಿದ್ದೆವು. ಅಲ್ಲಿಂದ ನಮ್ಮ ಆ ಮಕ್ಕಳ VBS ಅಥವಾ ಟೀಚರ್ಸ್ ಟ್ರೈನಿಂಗ್ ಎಂಬುದಾಗಿ ಎಲ್ಲ ಕಡೆ ಹೋಗುವಾಗ ಅನೇಕರಿಗೆ ಗೊತ್ತಿಲ್ಲ. ಆದರೆ ನಾವು ಪತ್ರಿಕೆ ಶುರು ಮಾಡಿದ ನಂತರ ನಮ್ಮ ಒಂದು ಪರಿಸ್ಥಿತಿಯನ್ನು, ಹಣ ಕೊಡಿ ಎಂಬುದಾಗೆಲ್ಲ ನಾವು ಕೊಡುವಂತ ವಿಷಯಗಳನ್ನು ನೋಡುವಾಗ ಅನೇಕರು ತಾವಾಗಿ ತಾವು ಕೊಟ್ಟದ್ದು ನಾವು ಸಂತೃಪ್ತಿಯಾಗಿ ಆ ಜಮೀನನ್ನ ಸ್ವಲ್ಪ ಅರ್ಧಕ್ಕರ್ಧ ನಾವು ರಿಪೇರ್ ಮಾಡೋಕೆ ಒಂದು ಕೆರೆಯನ್ನು ಕಟ್ಟಿಸುವಂತ ದಾರಿ ಆಯ್ತು. ಇದು ನಮ್ಮ ಆಹಾರದ ಕೊರತೆ ನೀಗಿಸಿದ್ದು. ಇನ್ನು ಬಟ್ಟೆಗಳು ಕೊಡ್ಬೇಕು. ಮಳೆ ಅಕ್ಟೋಬರ್ ತಿಂಗಳು ಬಂತು, ಚಳಿ ಶುರು ಆಯ್ತು, ಮಕ್ಕಳಿಗೆ ಏನ್ ಮಾಡ್ಬೇಕು ಗೊತ್ತಿಲ್ಲ. ಏನ್ ಮಾಡ್ಬೇಕು ಎಂದಾಗ ಹೇಳುವಾಗ ಹಳೆ ಸೀರೆಗಳು, ಹಳೆ ಬೆಡ್ಶೀಟ್ಗಳನ್ನ ಕಟ್ ಮಾಡಿ ಅದನ್ನ ಹಾಸ್ಕೊಳ್ಳೋಕೆ, ಒದ್ಕೊಳ್ಳಿಕ್ಕೆ ಮಾಡ್ತಾ ಇದ್ರು. ಆದ್ರೆ ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ಚರ್ಚ್ ಒಂದು ಮೆಥೋಡಿಸ್ಟ್ ಚರ್ಚ್ ಪ್ರಾರಂಭ ಆಗಿತ್ತು. ಅದರಲ್ಲಿ ಜಯವಂತ್ ಅಂತೇಳಿ ಒಬ್ರು, ಜಯವಂತ್ ಅಂತ ಒಬ್ರು ಪಾಸ್ಟರ್, ಅವ್ರು ತೀರ್ಕೊಂಡ್ರು. ಅವರು ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಆಗಿ ದೊಡ್ಡದಾದಂತ ಸ್ಥಿತಿ ಆಗಿತ್ತು ಈಗ ರೀಸೆಂಟ್ ಆಗಿ. ಅವ್ರು ಹೇಳಿದ್ರೆ, ಅಣ್ಣಯ್ಯ ನಿಮ್ಮ ವಿಷಯ ನಮಗೆ ಗೊತ್ತಾಯ್ತು, ಯಾಕೆ ನೀವು ಬಂದು ನಮ್ಮ ಚರ್ಚಿಗೆ ಪ್ರೀಚ್ ಮಾಡಬಾರ್ದು, ಮತ್ತು ನಮ್ಮ ಸಭೆಯಲ್ಲಿ ಬಹಳ ಶ್ರೀಮಂತರಿದ್ದಾರೆ, ನೀವು ನಿಮ್ಮ ಮಕ್ಕಳಲ್ಲಿ ನೀವು ನಡೆಸುವಂತ, ನಂಬಿಕೆಯಲ್ಲಿ ನಡೆಸುವಂತ ಜೀವಿತಕ್ಕೆ ಯಾಕೆ ನೀವು ಹೇಳಿದ್ರೆ ಅವರು ನಿಮ್ಮ ಬಟ್ಟೆಗಳು ಅದು ಇದೆಲ್ಲ ಕೊಡ್ತಾರೆ ಎಂದಾಗ. ಸರಿ, ನನಗೆ ಪ್ರಸಂಗ ಕೊಟ್ರು. ಅವ್ರು ಕೊಡುವಂಥದ್ದು 30 ನಿಮಿಷ ಅಥವಾ 40 ನಿಮಿಷ. ನಾವು ಪ್ರಸಂಗ ಮಾಡುವಾಗ ನಾನು ಏನೂ ನನ್ನ ಕೊರತೆಯನ್ನು ಹೇಳಲಿಲ್ಲ. ಅವರ ಕನ್ಕ್ಲೂಷನ್ ಮುಗಿಸುವಂತ ಸಂದರ್ಭ ಅವರು ಹೇಳಿದ್ರು, ಅಣ್ಣೆ ಇರ್ತಾರ ಕೆರೀತ್ ಎಂಬುದಾಗಿ ಮಕ್ಕಳದ್ದು ನಡೆಸ್ತಾ ಇದ್ದಾರೆ, ಅವರಿಗೆ ನೀವು ಏನೇನು ಕೊಟ್ರು ಕೂಡ ಉಪಯೋಗ ಆಗ್ತದೆ. ಹಳೆಯ ಬಟ್ಟೆಗಳು ಕೊಟ್ರು ಅವ್ರು ಉಪಯೋಗಿಸ್ತಾರೆ. ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಅಲ್ಲಿ ಬರದ ಕಾಲದಲ್ಲಿ ಬಹಳ ಕಷ್ಟಪಡ್ತಾ ಇದ್ದಂತ ಜನಗಳಿಗೆ ಬಟ್ಟೆ ಎಲ್ಲ, ಊಟ ಮಾಡ್ಲಿಕ್ಕೆ ಕಳ್ಳಿ ಎಂಬುದಾಗಿ ಹೇಳ್ತಾರೆ, ಕಳ್ಳಿಯ ಗೆಡ್ಡೆಗಳನ್ನ ಬೇಯಿಸ್ಕೊಂಡು ತಿಂತಾ ಇದ್ರ ಅಂತ ಒಂದು ಪರಿಸ್ಥಿತಿ. ಅವರು ಹೇಳಿದಾಗ ಸಂಜೆ ಕೂಟ ಮುಗಿಸಿದಾಗ ಅವ್ರು ಕರೆದ, ಅಣ್ಣೆ ನೋಡಿ ಎಷ್ಟೊಂದು ಬಟ್ಟೆಗಳು ಬಂದಿದೆ. ನೋಡಿದ್ರೆ ಎಲ್ಲ ಕಟ್ಟಿ ಇಟ್ಟಿದ್ರು. ಸರಿ, ಹಾಗೆ ಮಾಡಿ ಕಷ್ಟಪಟ್ಟು ತಗೊಂಡು ಬಂದು ಮನೆಗೆ ಬಂದು ಮುಟ್ಟೋದ್ರೊಳಗೆ 11 ಗಂಟೆ ರಾತ್ರಿ. ಬಂದು ಏನೇನ್ ಬಟ್ಟೆ ಕೊಟ್ಟಿದಾರೆ ಅಂತ ತೆಗೆದು ನೋಡಿ, ಎಲ್ಲ ಹರಿದೋಗಿರೋ ಬಟ್ಟೆಗಳೇ. ಅಯ್ಯೋ ದೇವರೇ, ಇದಕ್ಕಾಗಿ ಇಷ್ಟೊಂದು ಕಷ್ಟಪಟ್ಟು ರಾತ್ರಿ 11 ಕಿಲೋಮೀಟರ್ ಹೊತ್ಕೊಂಡು ಬಂದ ನಾನು ಎಂಬುದಾಗಿ ಬಹಳ ದುಃಖ ಆಯ್ತು. ಸರಿ, ಹಾಗೆ ಮಲಗಿದೆ. ಬೆಳಿಗ್ಗೆ ಎದ್ದೇಳ ಸ್ವಲ್ಪ ತಡ ಆಯ್ತು. ಪೋಸ್ಟ್ ಬಂದಿದ್ದು ಆ ದಿವಸ. ಪೋಸ್ಟ್ ಮಾಸ್ಟರ್ ಹುಡ್ಕೊಂಡು ಬಂದ್ರು. ಪಕ್ಕದ ಹಳ್ಳಿ, ಸುಮಾರು 3 ಕಿಲೋಮೀಟರ್ ದೂರದಲ್ಲಿರೋಂಥ ಪೋಸ್ಟ್ ಬಂದ್ರು. ಸರ್, ನಿಮಗೆ ಒಂದು ಲೆಟರ್ ಬಂದಿದೆ. ನೋಡುವಾಗ ಲೆಟರ್ಗಳನ್ನ ಸಾಧಾರಣ 10-12 ಲೆಟರ್ ಬರೋದು ಪ್ರತಿ ದಿವಸ. ಅದರಲ್ಲಿ ಒಂದನ್ನು ತೆಗೆದು ನೋಡುವಾಗ ಅದು ಯಾವುದೋ ಎಲ್ಲ ಬಿಹಾರಿಂದ ಬಂದಿರುವಂಥದ್ದು ಅಥವಾ ಎಲ್ಲ ಉತ್ತರ ಇಂಡಿಯಾದಿಂದ ಬಂದಿರೋ ಎತ್ತಿ ಪಕ್ಕದಲ್ಲಿ ನ್ಯೂಸ್ ಲೆಟರ್ ಇರ್ಬೋದು ಎಂಬುದಾಗಿ. ಸುಮಾರು ಮಧ್ಯಾಹ್ನ ತೆಗೆದು ನೋಡುವಾಗ ಅದರಲ್ಲೊಂದು ರೈಲ್ವೆ ಪಾರ್ಸಲ್ದಿದೆ. ಅದನ್ನ ತೆಗೆದು ನೋಡುವಾಗ ಅವರು ಅಲ್ಲಿ ಬರ್ದಿದ್ರು ಒಂದು ಲೆಟ್ರು, ನಾನು ನಿನ್ನೆ ರಾತ್ರಿ ನಿಮಗೆ ಅವರನ್ನ ನಾನು ಭೇಟಿಯಾಗಿದ್ದು ಒಂದ್ಸಾರಿ ಬಾಂಬೆಗೆ ಹೋಗುವಾಗ ಅವ್ರ ಜೊತೆಯಲ್ಲಿ ಬಂದಿದ್ರು. ಅವಾಗ ಹೀಗೆ ಮಾತಾಡುವಾಗ ಅವ್ರು ಹೇಳಿದ್ರು, ನಾನು ಜಂಗಲ್ ರಾಣಿ ಪೂಲನ್ ದೇವಿ ಅವರ ಊರಿನ ಸುತ್ತಮುತ್ತಕ್ಕೆ ಸೇವೆ ಮಾಡ್ತಾ ಇದ್ದೇನೆ, ನಿಮ್ಮನ್ನ ನೆನಪು ಬಂತು, ತೆಗೆದು ನೋಡುವಾಗ 1,000 ರೂಪಾಯಿ ಕಳಿಸ್ಬೇಕು ನೆನೆಸ್ದೆ. ಆದ್ರೆ ಅದ್ರ ಬದಲಾಗಿ ನಿಮ್ಮ ಮಕ್ಕಳು ಯಾವುದು ವ್ಯವಸ್ಥೆ ಇಲ್ಲದಂತ ಮಕ್ಕಳು ಎಂಬುದಾಗಿ ಗೊತ್ತಾಯ್ತು. ಸುಮಾರು 6 ಬ್ಯಾಗ್ಗಳಷ್ಟು ಅಥವಾ 6 ದೊಡ್ಡಗಳಷ್ಟು ನಾನು ಬಟ್ಟೆ ಕಳಿಸಿದ್ದೇನೆ. ನೀವು ರೈಲ್ವೆದೆಲ್ಲ ನಾವು ಹಣ ಕೊಟ್ಟಿದ್ದೀನಿ, ನೀವು ತಗೊಳ್ಳಿ. ಸರಿ, ನನಗೆ ರಾತ್ರಿ ಬಂದಂತ ಹಳೆ ಬಟ್ಟೆಗಳು ಇನ್ನು 6 ಬಂಡಲ್ಗಳು ಬಂದಿರುವಾಗ ಏನ್ ಮಾಡ್ಬೇಕು ಎಂಬುದಾಗಿ ಯೋಚನೆ ಮಾಡಿ, ಸರಿ ಎಂಬುದಾಗಿ ಮತ್ತೆ ಬಂಗಾರಪೇಟೆಗೆ 11 ಕಿಲೋಮೀಟರ್ ಹೋಗಿ ಅಲ್ಲೋಗಿ ರೈಲ್ವೆ ಅವರೆಲ್ಲ ಪರಿಚಯದವ್ರು, ಅವರಲ್ಲಿ ಟೀ ಎಲ್ಲ ತರಿಸಿ ಕೊಟ್ಟರು. ಕುಡಿದ್ಬಿಟ್ಟು ನೋಡುವಾಗ, ಸರ್ ನನಗೆ ಪಾರ್ಸೆಲ್ ಬಂದಿದೆ ಅಂತೆ. ನಾನು ಪಾರ್ಸೆಲ್ ಎನ್ನುವಾಗೆಲ್ಲ ಚಿಕ್ಕದು ಸುಮಾರು 80 kg ಅಷ್ಟು ದೊಡ್ಡದಾದ ಮೂಟೆಗಳು. ಅದನ್ನು 6 ಕೊಟ್ರು. ನಾನು ಇದನ್ನು ಹೇಗ್ ಸಾಕ್ಸೋದಂತ ಹೇಗೋ ಕಷ್ಟಪಟ್ಟು ಸಾಕ್ಸಿ ಬಂದೆ. ತಂದ್ಬಿಟ್ಟು ಹೇಳ್ದೆ, ಇವ್ರು ಯಾರು ಇದನ್ನ ಬಿಚ್ಚಬೇಡಿ, ಮನೆ ಮುಂದೆ ಕಾಂಪೌಂಡ್ ರೀತಿಯಲ್ಲಿ ಇಟ್ಬಿಡಿ ಸಾಕು ಎಂಬುದಾಗಿ.
ಆಮೇಲೆ ಎಲ್ಲ ಇಟ್ಟುವಾಗ ಪ್ರಾರ್ಥನೆ ಎಲ್ಲ ಮುಗಿಸಿದ ನಂತರ ಅದನ್ನ ಒಂದೊಂದು ತೆಗೆದು ನೋಡಿದ್ರೆ ಏನಿತ್ತು ಗೊತ್ತೇ? ಎಲ್ಲ ಫಾರಿನ್ ಬಟ್ಟೆಗಳು, ಎಲ್ಲ ಫಾರಿನ್ ಬಟ್ಟೆಗಳು. ಅವ್ರಿಗೆ ಎಲ್ಲಿಗೋ ಬಂದಿದ್ದು ಅದು ಎಲ್ಲ ವೆಲ್ವೆಟ್ ಬೆಡ್ ಸ್ಪ್ರೆಡ್‌ಗಳು, ಕಂಬಳಿಗಳು, ಎಲ್ಲ ಕೋಟ್‌ಗಳು, ಶರ್ಟ್‌ಗಳು, ಫ್ರಾಕ್‌ಗಳು ಎಲ್ಲ. ಆಲೋಚನೆ ಮಾಡಿ ಹೇಗಿದ್ದಾತು 6 ಬಂಡಲ್‌ಗಳು. ನಾವು 6 ಬಂಡಲ್ ತೆಗೆದು 1 ಬಂಡಲ್ ಸಾಕಾಗಿತ್ತು ನಮಗೆ. ಆದ್ರೆ ಇನ್ನು 5 ಬಂಡಲ್ ತೆಗೆದು ಸುತ್ತಮುತ್ತ ಹಳ್ಳಿಗಳಿಗೆ, ಬಡವರಿಗೆ ಎಲ್ಲರಿಗೂ ಹಂಚಿದ್ವಿ. ಹೀಗೆಲ್ಲ ಮಾಡುವಾಗ ಅವರೆಲ್ಲರೂ ನಮಗ್ ಆ ಬಹಳ ಇಷ್ಟಪಟ್ರು ನಮ್ಮನ್ನ. ಅವ್ರಿಗೆ ಗೊತ್ತಿದೆ ನಮ್ಗೆ ಯಾವ ಸಪೋರ್ಟ್ ಇಲ್ಲ ಎಂಬುದಾಗಿ. ಮತ್ತೆ 2ನೇದಾಗಿ ಅಲ್ಲಿದ್ದ ಜನರೆಲ್ಲ ಅವರ ಮೆಂಟಾಲಿಟಿ ಅಥವಾ ಅವರ ಮನೋ ದೃಷ್ಟಿಯಲ್ಲಿ ಅವರೆಲ್ಲರೂ ಕಳ್ಳರು, ಕೊಲೆ ಮಾಡುವಂತ ಪರಿಸ್ಥಿತಿಯವರು. ಆದ್ರೆ ಎಲ್ಲರನ್ನ ಗೆಲ್ಲುವಂತ ಬೇರೆ ಬೇರೆ ಸಂದರ್ಭಗಳು ಬಂತು. ನನ್ನ ಸಮಯ ಆಗಿದೆ. ನಾನು ಕೊರತೆ ಪಡೆದ ಒಂದು ಭಾಗ ನಾನು ಹೇಳಿದೆ. ಇನ್ನು ಭಾಗವಾಗಿ ಕೊರತೆ ಪಡೆದ ಸೈಕಾಲಜಿಕಲ್ ಆಗಿ ಒಬ್ಬ ಮನುಷ್ಯನಿಗೆ ಆಗುವಂತ ವಿಷಯಗಳನ್ನ ನಾನು ಮುಂದಿನ ಸಾರಿ ನಾನು ತಿಳಿಸ್ತೇನೆ. ಯಾಕಂದ್ರೆ ಈಗಲೇ 27 ನಿಮಿಷ ಆಗಿದೆ. ಪ್ರಿಯರೇ, ಆಲೋಚನೆ ಮಾಡಿ. ನಾನು ನಿಮಗೆ ಕೊಲೊಸ ತೆಸ್ಸಲೋನಿಕದವರಿಗೆ ಬರೆದ ಪತ್ರಿಕೆಯನ್ನ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಬಂತು. ಆದ್ರೆ ಸುಮಾರು 3.5 ಗಂಟೆಯಲ್ಲಿ ನಮಗ್ ಬಂದಂತ ನ್ಯೂಸ್, ನನ್ನ ತಂಗಿಯ ನ್ಯೂಸ್ ಬಂದಾಗ ನಮಗೆ ಬಹಳ ಕಳವಳ ಆಯ್ತು. ಮನ್ಸೆಲ್ಲ ಕಳವಳ ಆಯ್ತು. ಏನ್ ಮಾಡ್ಬೇಕು ಎಂಬುದಾಗಿ ಆಲೋಚನೆ ಮಾಡುವಾಗ ನನ್ನ ಮಕ್ಕಳು ಹೇಳಿದ್ರಪ್ಪ, ನೀನ್ ಬರೋದ್ ಬೇಡ, ನೀನ್ ಬರೋದ್ ಬೇಡ, ನಾವು ಹೋಗಿ ನೋಡಿ ಬರ್ತೇವೆ, ಮತ್ತೆ ನಮಗ್ ಬೇಕಿದ್ರೆ ನಾವು ನಿಮ್ಗೆ ಫೋನ್ ಮಾಡ್ತೇವೆ ಎಂಬುದಾಗಿ ಹೋದ್ರು. ಕಡೆಗೆ ಈಗ ಫೋನ್ ಬಂದಿದ್ದು ಸುಮಾರು 8 ಗಂಟೆ ಸಮಯದಲ್ಲಿ. ಅಪ್ಪ, ಅವರನ್ನು ಅಡ್ಮಿಟ್ ಮಾಡಿದ್ದಾರೆ, ಆಕ್ಸಿಜನ್ ಕೊಟ್ಟಿದ್ದಾರೆ, ಬಹಳ ಸೀರಿಯಸ್ ಇದ್ದಾರೆ, ನೆಂಟರೆಲ್ಲರೂ ಇದ್ದಾರೆ, ನೀನ್ ಗಾಬರಿ ಪಡ್ಬೇಡ, ನಾಳೆ ಬೆಳಿಗ್ಗೆ ನೀನ್ ಬಂದ್ರೆ ಸಾಕು ಎಂಬುದಾಗಿ ಹೇಳಿದ್ರು. ಕಡೆಗೆ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಹೇಳುವಾಗ ಕೊರತೆ ಪಡೆನು ಎಂಬುದಾಗಿ ಬಂತು. ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಕಡೆ ಅಧ್ಯಾಯದಲ್ಲಿದೆ, ನನ್ನ ದೇವರು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಾಗಿ ನನ್ನ ಪ್ರತಿಯೊಂದೊಂದು ಕೊರತೆಯನ್ನು ನೀಗಿಸ್ತಾನೆ ಎಂಬುದನ್ನ ನಾನು ತೆಗೆದು ಓದ್ಲಿಕ್ಕೆ ಸಮಯ ಇಲ್ಲ. ಅದನ್ನ ನೋಡುವಾಗ ಮತ್ತೆ ಅದೇ ಸಮಯದಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಕೆಲವಾರು ಭಾಗಗಳನ್ನ ನಾನು ಓದ್ತಾ ಬರುವಾಗ ಅನೇಕ ವಿಷಯಗಳು ನನ್ನ ಕೊರತೆಗೆ ಆತನು ಉತ್ತರ ಕೊಡ್ತಾನೆ. ನಾನು ಆತನನ್ನು ನಂಬುವುದರ ಮುಖಾಂತರವಾಗಿ ನಾನು ಅದೆಲ್ಲವನ್ನು ಪಡೆಯಬೇಕು ಎಂಬುದಾಗಿ ನಾನು ಪಡೆದೆ. ಅದು ಒಂದೊಂದನ್ನ ನಾನು ವಿವರಿಸಲಿಕ್ಕೆ ನನಗೆ ಸಮಯ ಇಲ್ಲ. ಹೀಗಾಗಿ ನಾನು ಇಷ್ಟಕ್ಕೆ ನಾನು ಮುಗಿಸ್ತೇನೆ. ದಯಮಾಡಿ ಪ್ರಿಯರೇ, ಒಂದು ವೇಳೆ ನಾನು ನನ್ನ ಒಬ್ಬನ ವಿಷಯದಲ್ಲಿ ಬಹಳ ಎಕ್ಸಾಜರೇಷನ್ ಅಥವಾ ಬಹಳ ವಿಪರೀತವಾಗಿ ನಾನು ಹೇಳ್ದೆ ಎಂಬುದನ್ನು ದಯಮಾಡಿ ನೆನೆಸ್ಬೇಡಿ. ನನ್ನ ಪ್ರತಿಯೊಂದೊಂದು ಕೊರತೆಗಳನ್ನ ದೇವರು ನೀಗಿಸ್ದ. ಪ್ರತಿಯೊಂದೊಂದು ಕೊರತೆಗಳು ಸಾಧ್ಯವಾದದ್ದೆಲ್ಲ ನೀಗಿಸ್ದ. ಇಲ್ಲಿವರೆಗೆ ನನಗೆ ನನಗೇನು ಇಟ್ಟಿಲ್ಲ, ಆದ್ರೆ ಎಲ್ಲವನ್ನ ದೇವರು ಕೊಟ್ಟಿದ್ದಾನೆ. ನಾನು ಎಲ್ಲರಿಗೆ ಕೊಡುವಂತ ಸ್ಥಿತಿ. ಅನೇಕರಿಗೆ ಅವ್ರು ನೆನ್ಸಿದೆ, ಇವನು ಸುಮ್ನೆ ಸುಮ್ನೆ ಹೇಳ್ತಾನೆ, ಎಲ್ಲ ಒಳಗಡೆ ಬೇಕಾದಂಗೆ ಮಾಡ್ಕೊಂಡಿದ್ದಾನೆ. ನನ್ನ ಮಕ್ಕಳನ್ನ ಉತ್ತಮವಾದಂತ ಕೊಡೆಕೆನಲ್ನಲ್ಲಿ ಓದಿಸುವಂತೆ ದೇವ್ರು ಸಹಾಯ ಮಾಡ್ದ. ಅದು ನನಗೆ ಅದರ ಫೀಸ್ ಒಂದು ಪೈಸಾ ನಾನು ಕೊಡ್ಲಿ, ಯಾರೋ ಕೊಟ್ರು, ಯಾರೋ ಎಂಬುದಾಗಿ ಕೂಡ ಗೊತ್ತಿಲ್ಲ. ನನ್ನ ಮಕ್ಕಳು ಒಬ್ಳು ಫಾರಿನ್ಗೆ ಹೋಗಿ ಬರ್ತಾ ಇದ್ದಾಳೆ, ಇನ್ನೊಬ್ಬ ಮಗಳು ದೊಡ್ಡದಾದಂತ ಒಂದು ಆಕ್ಟ್ಸ್ ಇನ್ಸ್ಟಿಟ್ಯೂಟ್ ಎಂಬುದಾಗಿ ಒಂದು ಕ್ರಿಶ್ಚಿಯನ್ ಇದೆ, ಅಲ್ಲಿ ಕೆಲಸ ಮಾಡ್ತಾ ಇದೆ. ಈಗ ಬಂದು ಅವಳ 2 ಮಕ್ಕಳು ಕೂಡ ಇಂಜಿನಿಯರ್ಗಳು. ಯಾಕೆ ನಾನು ಹೇಳ್ತೇನೆ ಅಂದ್ರೆ, ದೇವ್ರು ನಮ್ಮ ಎಲ್ಲಾ ಕೊರತೆಗಳನ್ನ ನೀಗಿಸ್ದ. ನನ್ನ ಮಕ್ಕಳ ಎಜುಕೇಶನ್ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ. ನನ್ನ ಹೆಂಡತಿಗೆ ಬಹಳ ಸೀರಿಯಸ್ ಆಗಿ 2000 ವರ್ಷದಲ್ಲಿ ತೀರ್ಕೊಂಡ್ಲು. ಆ ಸಂದರ್ಭದಲ್ಲಿ ಕೂಡ ಅವಳಿಗೆ ಡಯಾಲಿಸಿಸ್ ಮಾಡ್ಬೇಕಾಗಿ ಕಿಡ್ನಿದು ಪ್ರಾಬ್ಲಮ್ ಎಂಬುದಾಗ ಡಯಾಲಿಸಿಸ್ ಮಾಡ್ಬೇಕಾಯ್ತು. ವಾರಕ್ಕೊಂದ್ಸಾರಿ ಅದನ್ನು ಬದಲಾಯಿಸ್ಬೇಕಾಯ್ತು. ಅದನ್ನು ಕೂಡ ದೇವರು ನಾನು ನಡೆಸ್ಕೊಟ್ಟ. ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಕೊರತೆ ಪಡ್ಲಿಲ್ಲ ರೀ. ಈ ದಿವಸ ನಾನು ಸುಖವಾಗಿದ್ದೇನೆ. ಮೊನ್ನೆ ಯಾರೋ ಪ್ರಸಂಗ ಮಾಡಿದ್ರು, ಮನುಷ್ಯನ ಆಯಸ್ಸು 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಅದಾದ ನಂತರ ಮನುಷ್ಯನಿಗೆ ಬುದ್ಧಿ ಮೌನವಾಗಿರುವುದು ಸಹಜ, ಲೇಸು ಎಂಬಂತ ಅರ್ಥದಲ್ಲಿ ಹೇಳಿದ್ರು. ಆದ್ರೆ ದೇವ್ರು ನನಗೆ 85 ವರ್ಷ ಆಗಿ ತಲೆಗೇಟು ಬಿದ್ದು ನನ್ನ ಪ್ರೆಸೆಂಟೇಶನ್ ಅಥವಾ ನನ್ನ ಒಂದು ಭಾಷಣ ಅಥವಾ ನನ್ನ ಒಂದು ಪ್ರಸಂಗ ಅದು ನಿಮ್ಮ ಹಾಗೆ ಯಥಾರ್ಥವಾಗಿ ವಾಕ್ಯ ಕುರಿತು ಹೇಳಲಿಲ್ಲವಾದ್ರು ನನ್ನ ಅನುಭವ ದೇವರು ನಡೆಸ್ದ. ಈ ದಿವಸ ನಾನು ಸಂತುಷ್ಟನಾಗಿದ್ದೇನೆ. ನನ್ನ ತಂಗಿ ಏನಾಗ್ತಾಳೆ ಎಂಬುದಾಗಿ ಗೊತ್ತಿಲ್ಲ, ಆದ್ರೆ ನಾನು ಕೊರತೆ ಪಡೆನು.
ದೇವ್ರು ನಾನು ಉತ್ತಮ ಅವಳನ್ನ ತಗೊಂಡ್ರೂ ಚಿಂತೆ ಇಲ್ಲ, ಅವಳು ಸೇವೆ ಮಾಡಿದ್ದಾಳೆ. ಅವಳು ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್ ಆಗಿದ್ರು ಅವಳು ತನ್ನ ಜೀವಿತ ಸೇವೆ ಮಾಡಿ ಅನೇಕರಿಗೆ ಅವಳ ಬರಹ ಓದಿದ್ದಾರೆ. ಅವಳ VBS ಮುಂತಾದವುಗಳಲ್ಲಿ ಅವಳು ಸಹಾಯ ಮಾಡಿದ್ದಾಳೆ. ಎಲ್ಲರಿಗೂ ಗೊತ್ತಿದೆ ಉತ್ತರ ಕರ್ನಾಟಕದವ್ರಿಗೆ. ಪ್ರಿಯರೇ, ಆಲೋಚನೆ ಮಾಡಿ. ನಾವು ನಂಬುವುದರ ಮುಖಾಂತರವಾಗಿ ದೇವರು ಎಲ್ಲವನ್ನ ನಡೆಸಿಕೊಡ್ತಾನೆ. ಆದ್ರೆ ನಂಬಿಕೆ ಬೇಕು. ನನ್ನ ಸಹಾಯ ಎಲ್ಲಿಂದ ಬರ್ತದೆ? ಕ್ವಶನ್ ಮಾರ್ಕ್ ಕೇಳಿ. ನನ್ನ ಸಹಾಯ ಬರೀ ಬೆಟ್ಟಗಳನ್ನು ನೋಡಿಕೊಂಡು ಅಥವಾ ಪರ್ವತಗಳನ್ನು ನೋಡಿ ಬಯಸುವಂಥದ್ದಲ್ಲ. ಆದ್ರೆ ಪರ್ವತಗಳನ್ನು ಉಂಟು ಮಾಡಿರೋ ದೇವಾದಿ ದೇವನ್ನ ನೋಡುವಂಥದ್ದು. ನಮಗೆ ಏನೇ ಬೇಕಿದ್ರು ದೇವ್ರನ್ನ ಕೇಳ್ತಾನೆ. ದೇವ್ರೇ ದಯಪಾಲಿಸ್ಕೊಂಡು, ನಿನ್ನ ಚಿತ್ತದ್ರೆ ದಯಪಾಲಿಸು. ಈ ದಿವಸ ಕೂಡ ನನ್ನ ತಂಗಿಯ ಸ್ಥಿತಿ ಎಲ್ಲರಿಗೆ ದುಃಖ ತಂದಿದೆ. ಆದ್ರೆ ನಾನು ಕೇಳುವಂಥದ್ದು, ದೇವ್ರೆ ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡ್ತೇನೆ. ನಿನಗೆ ಅವಳು ಸಫರ್ ಮಾಡುವಂಥದ್ದು, ಅವಳು ಕಷ್ಟಪಡುವುದನ್ನು ನೋಡಿ ಆಗ್ಲಿಲ್ಲ ಆದ್ರೆ ತಗೊಂಡ್ಬಿಡು. ಆದ್ರೆ ಇದರ ದೆಸೆಯಿಂದ ನಾನು ತಲೆ ಕೆಡಿಸ್ಕೊಳ್ಳುವುದಿಲ್ಲ ದೇವ್ರೆ. ನಿನ್ನ ಕೈ ಕೊಡ್ತೇನೆ. ರಕ್ತ ಸಂಬಂಧ ಇದೆ, ಬಹಳ ಪ್ರೀತಿಯಿಂದ, ಬಹಳ ಉತ್ತಮ ತಂದೆ ತಾಯಿಗಳ ಹತ್ರ ನಾವು ಬೆಳೆದೆವು. ಆದ್ರೆ ನಾವು ಬಹಳ ಅನ್ಯೋನ್ಯತೆಯಿಂದ ಬೆಳೆದೆವು. ಆದ್ರೂ ನಿನ್ನ ಹತ್ರ ಬಂದಿದ್ದೇನೆ ಎಂಬುದಾಗಿ ನಾನು ಒಪ್ಪಿಸಿಕೊಟ್ಟೆ. ದೇವ್ರು ನಡೆಸ್ತಾನೆ. ದಯಮಾಡಿ ಪ್ರಾರ್ಥನೆ ಮಾಡಿ. ಸಮಯ ಸ್ವಲ್ಪ ಹೆಚ್ಚು ತಗೊಂಡೆ ಎಂಬುದಾಗಿ ನೆನೆಸ್ತೇನೆ. ಆದ್ರೆ ದೇವರು ಇಂದು ಕೂಡ ನಡೆಸ್ತಾ ಇದ್ದಾನೆ. ಪ್ರತಿಯೊಂದೊಂದು ನಾನು ಈ ದಿವಸ ಇದರವರೆಗೂ ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ಆ ವಾಕ್ಯದವರೆಗೂ ನಿಮಗೆ ಹೇಳ್ಬೇಕು ಎಂಬುದಾಗಿ ಅನೇಕ ಉದಾಹರಣೆಗಳ ಮುಖಾಂತರವಾಗಿ ಯೋಚನೆ ಮಾಡಿದೆ. ಆದ್ರೆ ಸಮಯ ಇಷ್ಟರಲ್ಲೇ ಆಗೋಯ್ತು. ನನ್ನ ತನನ್ನೇನಾದ್ರೂ ನಾನು ಹೆಚ್ಚಿಸಿಕೊಂಡಿದ್ದರೆ ದಯಮಾಡಿ ಕ್ಷಮಿಸಿರಿ. ಇದರಲ್ಲಿ ದೇವರ ಮುಖ್ಯವಾದ ಉದ್ದೇಶ, ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ನಾವು ತಲೆ ಕೆಡಿಸ್ಕೊಳ್ತೇವೆ. ಆದ್ರೆ ದೇವರು ಸರ್ವಶಕ್ತನು, ಅಗಾಧಗಳನ್ನು ಮಾಡುವಂಥವನು. ಯಾಕೆ ಅವತ್ತನ ಮೇಲೆ ನಂಬಿಕೆ ಇಡಬಾರ್ದು? ಯಾಕೆ ನಂಬಿಕೆ ಇಟ್ಟು ನಡೆಸಬಾರ್ದು? ಹೌದಲ್ರಿ? ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೊಂಡು ದುಃಖ ಪಡ್ತೇವೆ. ಆದ್ರೆ ಅಸೌಖ್ಯ ಆದ್ರೆ, ನಮಗ್ ಬೇಕಾದ್ದು ಕೊರತೆ ಇರೋದಾಗಿದ್ರೆ ದೇವ್ರು ಕೊಡ್ತಾನೆ. ದೇವ್ರನ್ನ ಕೇಳೋಣ. ಆತನ ತಡ ಮಾಡಿದ್ರು ಆತನು ಕೊಡ್ತಾನೆ. ಆತನ ನಮ್ಮ ತಂದೆ, ಆತನ ನಮ್ಮ ಕುರುಬನು. ತನ್ನ ಮಕ್ಕಳನ್ನ ಬೆಳೆಸ್ತಾನೆ. ಇದರಲ್ಲಿ ಪ್ರಾಮುಖ್ಯವಾಗಿ ಒಂದು ಅಂಶವನ್ನು ಹೇಳಿ ತಿಳಿಸ್ತೇನೆ. ಮೊದಲನೇ 22ನೇ ಕೀರ್ತನೆಯ ಅರ್ಧ ಭಾಗ ಆತನ ಸಫರಿಂಗ್, ಇನ್ನರ್ಧ ಭಾಗ ಪುನರುತ್ಥಾನ. ಅಂದ್ರೆ 23ನೇ ಕೀರ್ತನೆ ಮೊದಲನೇ 4 ವಚನಗಳು ನನ್ನ ಬೆಳೆಯುವಿಕೆಗೆ ತಿಳಿಸುವಂಥದ್ದು. ಒಂದೊಂದು ಹೆಜ್ಜೆಯನ್ನು ಬೆಳೆಸುತ್ತಾ ಬರ್ತಾನೆ. ಆ ಬೆಳೆಸುವಾಗ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸಲಿಕ್ಕಾಗಿ ಬೆಳೆಸ್ತಾನೆ. 5 ಮತ್ತು 6 ವಚನಗಳು ನಮ್ಮ ಕುರಿಯಾಗಿರುವಂತ ನಾನು ತಲೆ ತಗ್ಗಿಸಿ ಬರೀ ನೆಲವನ್ನು ನೋಡಿ ಹೋಗುವಂಥದ್ದಲ್ಲ. 24ನೇ ಅಧ್ಯಾಯದಲ್ಲಿ ಇರುವ ಹಾಗೆ ನಾನು ಪರಲೋಕದ ಕಡೆ ತಲೆ ಎತ್ತಿ ನೋಡ್ತಾನೆ. ಆಗ ಆತನು ಸೇನಾಧೀಶನಾದ ಕರ್ತನು, ನಮ್ಮ ಕರ್ತನು, ದ್ವಾರಗಳೇ ಉನ್ನತವಾಗಿರಿ, ಪುರಾತನ ಕದಗಳೇ ತೆರೆದುಕೊಂಡಿರಿ, ಮಹಾಪ್ರಭಾವವುಳ್ಳ ಅರಸನು ಆಗಮಿಸ್ತಾನೆ. ಆತನು ಎಳೆಯ ಮಗುವಾಗಿ ಬೆತ್ಲೆಹೇಮಿನಲ್ಲಿ ಹುಟ್ಟಿ ಬರುವುದಿಲ್ಲ. ಆತನು ಪ್ರಭಾವಯುಕ್ತನಾಗಿ ಬರುತ್ತಾನೆ. ಆತನನ್ನು ಎದುರುಗೊಳ್ಳುವಂತ ಸ್ಥಿತಿಗೆ ನಡೆಸ್ತಾನೆ. ಇದು 3 ವಿಧವಾದಂತ ರಕ್ಷಣೆ ನಾನು ವಿವರವಾಗಿ ಕತೆ ಮುಖಾಂತರ ತಿಳಿಸ್ಬೇಕು ಎಂಬುದಾಗಿ ಆಲೋಚನೆ. ಆದ್ರೆ ಸಮಯ ಸಾಲದಿಲ್ಲ. ಯಾಕಂದ್ರೆ ಮಾತಾಡಿದ್ರೆ ಶುರು ಮಾಡಿದ್ರೆ ಮುಗಿಸುವಂಥದ್ದು ಬಹಳ ಕಷ್ಟ. ಬಹಳ ನಿಧಾನ, ಬಹಳ ಹೆಚ್ಚು ನಾನು ಮಾತಾಡ್ತೇನೆ. ಮೊದಲೇ ಸೈಮನಣ್ಣ ಹೇಳಿದ್ರು, ನಿಮ್ಮ ಮಾತುಗಳನ್ನ ಸರಿಯಾದ ಸಮಯಕ್ಕೆ 25 ನಿಮಿಷಕ್ಕೆ ನಿಮ್ಮ 8:29 ಮುಗಿಸ್ಬೇಕು ಎಂಬುದಾಗಿ ನಾನು 10 ನಿಮಿಷ ಹಂಗೂ ಜಾಸ್ತಿ ತೆಗೆದುಕೊಂಡಿದ್ದೇನೆ. ದಯಮಾಡಿ ಕ್ಷಮಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಿ. ನಿಮ್ಮ ಪ್ರಾರ್ಥನೆಯಲ್ಲಿ ನೆನಪು ಮಾಡಿ, ದೇವರೇ ನನಗೆ ಅದು ಕೊಡು ಇದು ಕೊಡು ಎಂಬುದಾಗಿ ಕೇಳುವಂಥದ್ದು ಬೇಡ. ದೇವರ ಅಗಾಧವಾದ ಆಲೋಚನೆಗಳನ್ನು ಅರ್ಥಕೊಂಡು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.